ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು 4.5 ರೋಲ್ ವೈರ್ನ ಬಳಸ್ಕೊಂಡು ವೈರ್ ಬ್ಯಾಸ್ಕೆಟ್, ಮಾರ್ಕೆಟ್ ಬ್ಯಾಸ್ಕೆಟಲ್ಲೇ ಮೀಡಿಯಮ್ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ನೋಡಿ, ಈ ರೀತಿ ಡಿಸೈನ್ ಬರೋ ರೀತಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಪ್ಯಾಟ್ರನಲ್ಲಿ, ಈ ಡಿಸೈನಲ್ಲಿ ನಾನು ಇವತ್ತು ಬ್ಯಾಸ್ಕೆಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಇತ್ತು, ಆರ್ಡರ್ಗೋಸ್ಕರ ಹಾಕಿರುವಂಥ ಬ್ಯಾಸ್ಕೆಟು. ಈ ಬ್ಯಾಸ್ಕೆಟ್ ಮೆಜರ್ಮೆಂಟ್ ನೋಡೋದಾದರೆ ನನಗೆ ಅವರು ಮೆಜರ್ಮೆಂಟ್ ಪ್ರಕಾರನೇ ಹಾಕೋದಕ್ಕೆ ಹೇಳಿದರು. ಸೊ ನೋಡಿ, ಟೇಪಲ್ಲಿ ನೋಡಿ ತಳ ಅಗಲ 15 ಇಂಚ್ ಬರಬೇಕಂತ ಹೇಳಿದರು, ಮತ್ತು ತಳ ಉದ್ದ ಬಂದ್ಬಿಟ್ಟು 5.5 ಇಂಚು ಉದ್ದ ಬೇಕಂತ ಹೇಳಿದರು. ನೋಡಿ, ಅವ್ರು ಏನು ಮೆಜರ್ಮೆಂಟ್ ಕೊಟ್ಟಿದ್ರು ಅದೇ ಮೆಜರ್ಮೆಂಟಲ್ಲೇ ನಾನು ಹಾಕ್ಕೊಂಡಿದ್ದೀನಿ. ಸೊ ಉದ್ದ ಬಂದು 15 ಇಂಚು ಬರಬೇಕಂತ ಹೇಳಿದರು. ನೋಡಿ, ಉದ್ದ 15 ಇಂಚ್ ಬಂದಿದೆ. ನೋಡಿ, ಇಲ್ಲಿವರೆಗೂ ನಾವು ತೊಗೋಬೇಕು. ಸೊ ಉದ್ದ 15 ಇಂಚ್ ಬಂದಿದೆ. ಈ ಮೆಜರ್ಮೆಂಟಲ್ಲಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಬೇಸ್ನ ಪೂರ್ತಿಯಾಗಿ ತೋರಿಸ್ಕೊಟ್ಟಿಲ್ಲ ಫ್ರೆಂಡ್ಸ್. ಬೇಸು ಯಾರಿಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ ಅವ್ರಿಗೆ ಬೇಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಮತ್ತು ಮಿನಿ ಬ್ಯಾಸ್ಕೆಟಲ್ಲೂ ಬೇಸ್ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಮತ್ತು ಮಿನಿ ಬ್ಯಾಸ್ಕೆಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಮಿನಿ ಬ್ಯಾಸ್ಕೆಟ್ ಹಾಕಿ ಟ್ರೈ ಮಾಡಿ. ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕಿದ್ರೆ ಬೆಟರು, ನಿಮ್ಗೆ ಈಸಿ ಅನ್ಸುತ್ತೆ. ಡೈರೆಕ್ಟಾಗಿ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕಕ್ಕೆ ಹೋದ್ರೆ ಕಷ್ಟ ಆಗ್ಬೋದು, ಕೆಲವ್ರಿಗೆ ಕಷ್ಟ ಆಗ್ಬೋದು. ಸೊ ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ನೀವು ಈ ರೀತಿ ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಟ್ರೈ ಮಾಡಬೇಕಾಗುತ್ತೆ. ಸೊ ಮಿನಿ ಬ್ಯಾಸ್ಕೆಟು ಮತ್ತು ಬೇಸ್ ಎಲ್ಲ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ನೀವು ಅದನ್ನು ನೋಡಿಬಿಟ್ಟು ಟ್ರೈ ಮಾಡ್ಬೋದು. ಈ ಬ್ಯಾಸ್ಕೆಟ್ನು ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ, ಒಳಭಾಗದಲ್ಲಿ ನೋಡಿ ಈ ರೀತಿ ಇದೆ. ಸೊ ನಾನು ಒಳಭಾಗದಲ್ಲಿ ನೀವು ನೋಡ್ಬೋದು, ಒಂದು ಲೈನು ಒಳಭಾಗದಲ್ಲಿ ಮಡಚಿ ಮಿಕ್ಕಿದ ವೈರ್ಗಳನ್ನ ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕೊಟ್ಟಾಗ ನಮಗೆ ಬ್ಯಾಸ್ಕೆಟ್ ಬಿಗಿ ಬರುತ್ತೆ, ಮತ್ತು ಬ್ಯಾಸ್ಕೆಟ್ ಇದು ಮೇಲ್ಭಾಗದಲ್ಲಿ ನಮಗೆ ಗ್ರಿಪ್ಪು ಚೆನ್ನಾಗಿರುತ್ತೆ. ಸೊ ಬೇಗ ಹಾಳಾಗೋದಿಲ್ಲ. ನೀವು ಡೈರೆಕ್ಟಾಗಿ ನಾನು ಲೈನ್ ಬಿಡೋದಿಲ್ಲ, ಡೈರೆಕ್ಟಾಗಿ ಹಾಕೋತೀನಿ ಅನ್ನೋರು ಡೈರೆಕ್ಟಾಗೂ ಹಾಕೋಬೋದು. ನಾನು ವೈರ್ದು ಮೆಜರ್ಮೆಂಟ್ ಮಾಡಿ ತೋರಿಸ್ಬೇಕಾದ್ರೆ 10 ಪೀಸು 20 ಪೀಸು ಬ್ಲೂ ಕಲರ್ ವೈರ್ ಹೇಳಿದೆ, 22 ಪೀಸ್ ಹಾಕ್ಕೋಬೇಕು. ಯಾಕೆಂದರೆ ಅವ್ರಿಗೆ ನನಗೇನು ಮೆಜರ್ಮೆಂಟ್ ಕೊಟ್ಟಿದ್ರು ಆ ಮೆಜರ್ಮೆಂಟ್ ಬರಬೇಕಂದ್ರೆ ನನಗೆ ಇನ್ನೂ 2 ಪೀಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಈ ಸೈಡಲ್ಲಿ ಒಂದು ಬೇಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ವೈರ್ನ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ನಮಗೆ ಚಿಕ್ಕದಾಯಿತು ಬೇಸ್ ಅಂದಾಗ, ತಳ ಚಿಕ್ಕದಾಯಿತು ಅಂದಾಗ ತಳನ ಯಾವ ರೀತಿ ದೊಡ್ಡದಾಗಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ನಾನಿಲ್ಲಿ ಈ ವೈರು ಮತ್ತು ಈ ವೈರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಯಾವ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಅದೇ ರೀತಿ ಆ್ಯಡ್ ಮಾಡ್ಕೊಂಡ್ರೆ ನೀವು ತಳ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೋದು. ಬಟ್ ತುಂಬ ವೈರ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕಲ್ಲ, 1, 2 ಅಥವಾ 3 ವೈರ್ ಒಳಭಾಗದಲ್ಲಿ ನಾವು ಹಾಕ್ಕೋಬೇಕಾಗ್ತಂದ್ರೆ 3 ವೈರ್ವರೆಗೂ ನಾವು ಹಾಕ್ಕೋಬೋದು. 4 ವೈರು 5 ವೈರು ಈ ರೀತಿ ನಾವು ಎಕ್ಸ್ಟ್ರಾ ಜಾಯಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಆವಾಗ ನಮಗೆ ಬ್ಯಾಸ್ಕೆಟ್ ಎತ್ತರ ಹಾಕಬೇಕಾದ್ರೆ ನಮಗೆ ವೈರ್ ಸಾಲದ ಬಂದುಬಿಡತ್ತೆ. ಸೊ ನಾವು ಜಾಸ್ತಿ ವೈರ್ಗಳನ್ನ ತೊಗೊಂಡು ಅಟ್ಯಾಚ್ ಮಾಡ್ಕೊಂಡಾಗ ನಮಗೆ ಎತ್ತರ ಹಾಕಿದಾಗ, ಎತ್ತರ ಪೂರ್ತಿ ಕಂಪ್ಲೀಟ್ ಆದಾಗ ವೈರ್ ಸಾಲ್ಟೇಜ್ ಬಂದುಬಿಡುತ್ತೆ. ಸೊ ಹಾಗಾಗಿ 3ರಿಂದ 4 ವೈರ್ವರೆಗೂ ನಾವು ಜಾಯಿನ್ ಮಾಡ್ಕೋಬೋದು. ಸೊ ಈ ಕಡೆ 2, ಈ ಕಡೆ 2, 4 ವೈರ್ವರೆಗೂ ನಾವು ಜಾಯಿನ್ ಮಾಡ್ಕೋಬೋದು. ಸೊ ನಾನಿಲ್ಲಿ 1 ಮತ್ತು ಈ ಕಡೆ 1 ವೈರ್ನ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಸೊ ಅಗಲ ಬಂದ್ಬಿಟ್ಟು ನಾನು 32 ಪೀಸು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ 10 ಪೀಸು ನಾನು 2 ಕಲರಲ್ಲಿ, ಇದರಲ್ಲಿ 20 ಪೀಸು, ಇದರಲ್ಲಿ 10 ಪೀಸ್ ತೋರಿಸ್ಕೊಟ್ಟಿದ್ದೆ ಮೆಜರ್ಮೆಂಟ್ ಮಾಡಬೇಕಾದ್ರೆ. ಸೊ ಇಲ್ಲಿ 2 ಪೀಸ್ ಎಕ್ಸ್ಟ್ರಾ ಹಾಕೊಂಡಿರೋದ್ರಿಂದ 32 ಪೀಸು ವೈರ್ ಬೇಕಾಗತ್ತೆ. ಸೊ 22 ಪೀಸು ಬ್ಲೂ ಕಲರು, 10 ಪೀಸು ವೈಟ್ ಕಲರಲ್ಲಿ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಮೀಡಿಯಮ್ ಆಗಿದೆ ಫ್ರೆಂಡ್ಸ್ ಇದು ಬ್ಯಾಗು. ಮಾರ್ಕೆಟ್ ಬ್ಯಾಸ್ಕೆಟೇ ಮೀಡಿಯಮ್ ಸೈಜಲ್ಲಿದೆ. 15 ಇಂಚು ಎತ್ತರ, 15 ಇಂಚು ಆಗಲ್ಲ, ಆ ಮೆಜರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಇರೋದು. ಸೊ ನಾನು ಬೇಸ್ ಹಾಕಬೇಕಾದ್ರೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೆ 10 ಪೀಸು. ನನಗೆ ಇನ್ನೂ 1 ಇಂಚಷ್ಟು ಕಮ್ಮಿ ಬಂತು, ಹಾಗಾಗಿ 2 ಪೀಸ್ನ ನಾನು ಎಕ್ಸ್ಟ್ರಾ ಜಾಯಿನ್ ಮಾಡ್ಕೋಬೇಕಾಗಿ ಬಂತು. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ, ಮತ್ತು ಯಾವ ರೀತಿ ಹಾಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ಯೂಚರ್ ವಿಡಿಯೋ ನೋಟಿಫಿಕೇಷನ್ಗೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ನಾನು ಅವ್ರಿಗೆ ಹೇಳಿದ್ದೆ ಬ್ಲೂ ಮತ್ತು ವೈಟ್ ಕಲರಲ್ಲಿ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ, ಬಟ್ ಕಲರ್ ಹೋಗುತ್ತೆ ಅಂತ. ಈ ವೈರ್ ಕಲರ್ ಹೋಗಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತದೆ, ತುಂಬ ಕ್ಯೂಟಾಗಿ ಬಂದಿದೆ ಬ್ಯಾಸ್ಕೆಟು. ನನ್ನ ಕಸ್ಟಮರ್ ಕೂಡ ತುಂಬ ಹ್ಯಾಪಿಯಾಗಿದ್ದಾರೆ ನೋಡಿಬಿಟ್ಟು. ನಾನು ಫೋಟೋ ಕಳಿಸಿದೆ, ಫೋಟೋ ನೋಡಿ ಹ್ಯಾಪಿಯಾಗಿದ್ದಾರೆ. ಸೊ ನೋಡಿ, ಇದಕ್ಕೆ ನಾನು ಡಾಟ್ ಹ್ಯಾಂಡಲ್ನ ಯೂಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿಲ್ಲ. ಈ ಹ್ಯಾಂಡಲ್ ಮೆಜರ್ಮೆಂಟ್ ಬಂದು ಇನ್ನರ್ ವೈರು 10 ಪೀಸ್ ವೈರ್ನ ಕಟ್ ಮಾಡಿದ್ದೀನಿ 2 ಹ್ಯಾಂಡಲಿಂದ. ಸೊ ಇನ್ನರ್ ವೈರ್ ಮೆಜರ್ಮೆಂಟ್ ಬಂದ್ಬಿಟ್ಟು 6 ಅಡಿ ಅಳತೆಯಲ್ಲಿ ನಾನು ಇನ್ನರ್ ವೈರ್ನ ಮೆಜರ್ಮೆಂಟ್ ಆಗಿ ತೊಗೊಂಡಿದ್ದೀನಿ. 10 ಪೀಸ್ ವೈರ್ನ ತೊಗೊಂಡಿದ್ದೀನಿ 2 ಹಿಡಿಯಿಂದ.
ಸೊ ಔಟರ್ ವೈರ್ ನೋಡೋದಾದರೆ ಔಟರ್ ವೈರು ಬ್ಲೂ ಕಲರಲ್ಲಿ 2 ಮತ್ತು ವೈಟ್ ಕಲರಲ್ಲಿ 2 ಪೀಸ್ ಬೇಕು, 2 ಹ್ಯಾಂಡಲಿಂದ. ಸೊ ಔಟರ್ ವೈರ್ ಬಂದು 8 ಅಡಿ ಅಳತೆ ಮೆಷರ್ಮೆಂಟಲ್ಲಿ ನಾನು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೂ ಕಲರಲ್ಲಿ 2, ವೈಟ್ ಕಲರಲ್ಲಿ 2 ಪೀಸ್ ಬೇಕು, 2 ಹ್ಯಾಂಡಲಿಂದ. ಸೊ ಹ್ಯಾಂಡಲ್ ಅವರು ಚಿಕ್ಕದಾಗಿರಲಿ ಅಂತ ಹೇಳಿದರು, ಹಾಗಾಗಿ ನಾನು ಈ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟು ಚಿಕ್ಕದಾಗಿ ಹ್ಯಾಂಡಲ್ ಬೇಕಂದರೆ ನೀವು ಈ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ನಾನು ಇಲ್ಲಿ ಡಾಟ್ ಹ್ಯಾಂಡಲ್ನ ಯೂಸ್ ಮಾಡಿದ್ದೀನಿ. ಈ ಡಾಟ್ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ನಾನು ಈ ವಿಡಿಯೋದಲ್ಲಿ ಹ್ಯಾಂಡಲ್ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿಲ್ಲ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇವಾಗ ಈ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ಎಷ್ಟು ಪೀಸು ವೈರ್ನ ಯಾವ ಕಲರಲ್ಲಿ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ ವೈರ್ನ ಮೆಷರ್ಮೆಂಟ್ ನೋಡೋದಾದರೆ ನೋಡಿ ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ಹಿಂಭಾಗದಲ್ಲಿ ತೊಗೊಂಡಾಗ 2 ಅಡಿ, 3, 4, 5, 6, 7, 8, 9, 10 ನೋಡಿ 10 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ 10 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ, ಇದೇ ಪೀಸ್ ವೈರ್ನ ಇಟ್ಕೊಂಡು ನಾನು ಬ್ಲೂ ಕಲರಲ್ಲಿ 20 ಪೀಸ್ ವೈರು, ವೈಟ್ ಕಲರಲ್ಲಿ 10 ಪೀಸ್ ವೈರು, ಟೋಟಲ್ 30 ಪೀಸ್ ವೈರ್ನ ತೊಗೋತಾ ಇದ್ದೀನಿ. ಈಗ ಬ್ಲೂ ಕಲರಲ್ಲಿ 20 ಮತ್ತು ವೈಟ್ ಕಲರಲ್ಲಿ 10 ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ ವೈರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ವೈಟಲ್ಲಿ 1, 2, 3, 4, 5, 6, 7, 8, 9, 10 ವೈಟ್ ಕಲರ್ 10 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೂ ಕಲರ್ ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಪೀಸ್ ವೈರ್ನ ಬ್ಲೂ ಕಲರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಟೋಟಲಾಗಿ 30 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 10 ಅಡಿ ಅಳತೆಯಲ್ಲಿ ನಾನು ಈ ವೈರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಬ್ಯಾಗಿಗೆ ಯಾವ ರೀತಿ ಅಟ್ಯಾಚ್ ಮಾಡಿಕೊಂಡು ಬೇಸ್ನ ಯಾವ ರೀತಿ ಹಾಕ್ಕೊಂಡು ಬ್ಯಾಗ್ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ಇವಾಗ ನೋಡಿ ಫಸ್ಟು ನಾನಿಲ್ಲಿ 1 ಪೀಸ್ ವೈರ್ನ ತೊಗೊಂಡಿದ್ದೀನಿ. 1 ಪೀಸ್ ವೈರ್ನ ತೊಗೊಂಡು ನೋಡಿ 2 ತುದಿನ ಸಮವಾಗಿಟ್ಕೊಂಡು ಮಧ್ಯಕ್ಕೆ ಮಡಚ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಮಧ್ಯಕ್ಕೆ ಮಡಚ್ಕೋಬೇಕು. ನೋಡಿ ಹೀಗೆ ಮಡಚ್ಕೊಂಡು ರನ್ನಿಂಗ್ ವೈರ್ನ ನಾನಿಲ್ಲಿ ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ರನ್ನಿಂಗ್ ವೈರ್ನ ನೋಡಿ ಮಡಚ್ಕೊಂಡಿದ್ದೀವಲ್ವ, ಮಡಚ್ಕೊಂಡಿರೋ ಒಂದು ಸೈಡ್ ಭಾಗದಷ್ಟು ನಾವು ಅಳತೆನ ತೊಗೋಬೇಕಾಗತ್ತೆ. ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನಾನು ಒಂದು 1/4 ಅಡಿಯಷ್ಟು ಒಂದು 3ರಿಂದ 4 ಇಂಚಷ್ಟು ಉದ್ದ ಕಮ್ಮಿ ಮಡಚ್ಕೋತಾ ಇದ್ದೀನಿ. ನೋಡಿ ಈಗ ರನ್ನಿಂಗ್ ವೈರ್ ಎಡಭಾಗದಲ್ಲಿ ಇಟ್ಕೊಂಡು ಕಟ್ ಮಾಡಿರೋ ವೈರು ಬಲಭಾಗದಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ರನ್ನಿಂಗ್ ವೈರು ನಾವು ಅಳತೆ ತೊಗೊಂಡಿದ್ದೀವಲ್ವ, ಅಳತೆ ತೊಗೊಂಡು ಮಡಚ್ಕೊಂಡಿದ್ದೀವಲ್ವ, ಅದು ಎಡಭಾಗದಲ್ಲಿ ಬರಬೇಕು, ಇದು ಮೇಲ್ಭಾಗಕ್ಕೆ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು. ಇವಾಗ ನಾನು ನಾರ್ಮಲಾಗಿ ಬಾಕ್ಸ್ ನಾಟ್ನ ಯೂಸ್ ಮಾಡ್ತಾ ಇರೋದು. ಕಟ್ ಮಾಡಿರೋ ವೈರು ನೋಡಿ ಈ ವೈರ್ ಮೇಲ್ಭಾಗಕ್ಕೆ ಇಟ್ಕೊಂಡು ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ಕಟ್ ಮಾಡಿರೋದ್ರಲ್ಲಿ ಉಲ್ಟಾ ಇದೆಯಲ್ಲ ವೈರು, ಆ ಉಲ್ಟಾ ಇರೋ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ಈ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ, ಇದು ಬಾಕ್ಸ್ ನಾಟು. ಇವಾಗ ರನ್ನಿಂಗ್ ವೈರ್ ಬಿಟ್ಟು ನೋಡಿ ಈ ವೈರ್ ಇದೆಯಲ್ಲ, ಈ ವೈರ್ನ ನಾವು ಚೆಕ್ ಮಾಡ್ಕೋಬೇಕು, ಸಂವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸ್ ಬಂದಿದೆ. ಇಷ್ಟು ಡಿಫ್ರೆನ್ಸ್ ಬಂದರೆ ಏನು ತೊಂದರೆ ಇಲ್ಲ, ಬಟ್ ಸರಿ ಮಾಡ್ಕೊಳ್ಳಿ, ತುಂಬ ಡಿಫ್ರೆನ್ಸ್ ಬರಬಾರ್ದು. ನೋಡಿ ಇದು ಉದ್ದ ಇದೆ. ಸೊ ನೋಡಿ ಇದನ್ನು ಸ್ವಲ್ಪ ಹೀಗೆ ಲೂಸ್ ಮಾಡಿಕೊಂಡು ಈ ಕಡೆ ಸೈಡಲ್ಲಿ ಮೇಲ್ಭಾಗಕ್ಕೆ ಎಳ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ಸಮವಾಗಿ ಬಂದಿದೆ. ಈ ರೀತಿ ಸಮವಾಗಿ ಬರಬೇಕು ವೈರು. ನೋಡಿ ಇಲ್ಲಿ ನಾನು ಏನಕ್ಕಪ್ಪ 4ರಿಂದ 5 ಇಂಚಷ್ಟು ಕಡಿಮೆ ತೊಗೊಂಡೆ ಅಂತಂದರೆ, ನಾವು ರನ್ನಿಂಗ್ ವೈರು ಈ ಸೈಡಿಂದ ತೊಗೊಂಡು ಈ ಸೈಡ್ ಕಟ್ ಮಾಡ್ಕೋತೀವಿ. ಸೊ ರನ್ನಿಂಗ್ ವೈರ್ ಆಗಿರೋದ್ರಿಂದ ನಾನು ಕಡಿಮೆ ತೊಗೊಂಡಿದ್ದೀನಿ. ಇದು ಕಟ್ ಮಾಡಿರೋ ವೈರ್ ಅಲ್ವಾ, ನಾವು ಬೇಸಲ್ಲಿ
ಹೀಗೆ ಮತ್ತು ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಲೈನ್ಸ್ ಹಾಕ್ಕೋತೀವಿ. ಈ ಕಡೆ ಸೈಡಲ್ಲಿ ನಾವು ಲೈನ್ಸ್ ಹಾಕ್ಕೊಳ್ಳೋದಿಲ್ಲ, ಹಾಗಾಗಿ ಕಡಿಮೆ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಕಲಿಯೋವಂಥವ್ರು ನೀವು ಬೇಕಾದರೆ ಹೆಚ್ಚಿಗೆ ಕರೆಕ್ಟಾಗಿದೆ ಅಳತೆಯಲ್ಲಿ ತೊಗೋಬೋದು. ನೋಡಿ ಫಸ್ಟ್ ಪೀಸ್ ಜಾಯಿನ್ ಮಾಡ್ಕೊಂಡಿದ್ದಾಯ್ತಲ್ವ, ಈಗ ಸೆಕೆಂಡ್ ಪೀಸ್ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ ಸೆಕೆಂಡ್ ಪೀಸ್ ಜಾಯಿನ್ ಮಾಡ್ಕೊಳ್ಳೋಕ್ಕೆ ರನ್ನಿಂಗ್ ವೈರು ಹೀಗೆ ಮಡಚಿಟ್ಕೋಬೇಕು. ನಾನಿಲ್ಲಿ ವೈರ್ ಆಲ್ರೆಡಿ ನೋಡಿ ಸೆಂಟ್ರಿಗೆ ಫೋಲ್ಡ್ ಮಾಡಿಬಿಟ್ಟು ಒಂದೇ ಸಮ ಎರಡು ತುದಿ ಸಮ ಇಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಇಲ್ಲಿ ಇಟ್ಕೊಂಡು ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಈ ಕಟ್ ಮಾಡಿರೋದ್ರಲ್ಲಿ ಉಲ್ಟಾ ಇರೋ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ಎರಡು ವೈರು ಸಮ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸೊ ನೋಡಿ ಬೇಸಲ್ಲಿ ಫಸ್ಟ್ ಲೈನ್ ಹಾಕಬೇಕಾದ್ರೆ ಪ್ರತಿಯೊಂದು ವೈರು ಜಾಯಿನ್ ಮಾಡಿದ ವೈರ್ ನೋಡಿ ಇಷ್ಟು ಡಿಫ್ರೆನ್ಸ್ ಇದೆ, ಇಷ್ಟೊಂದು ಡಿಫ್ರೆನ್ಸ್ ಬರಬಾರ್ದು. ಪ್ರತಿಯೊಂದು ವೈರು ನಾವು ಯಾವ ವೈರ್ ಜಾಯಿನ್ ಮಾಡಿರ್ತೀವಿ ಅಷ್ಟು ವೈರನ್ನು ನಾವು ಚೆಕ್ ಮಾಡ್ಕೊಳ್ಲೇಬೇಕು. ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ಬ್ಯಾಕ್ ಫಿನಿಶಿಂಗ್ ಆದಮೇಲೆ ನಮಗೆ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಒಂದು ಸೈಡ್ ಉದ್ದ ಬರುತ್ತೆ ವೈರು, ಒಂದು ಸೈಡು ತುಂಡ ಬರುತ್ತೆ. ಸೊ ತುಂಡ ಬರೋ ಕಡೆ ವೈರು ಸಾಲ್ದ ಬರುತ್ತೆ. ಹಾಗಾಗಿ ನಾವು ಫಸ್ಟ್ ಲೈನಲ್ಲೇ ಚೆಕ್ ಮಾಡ್ಕೋಬೇಕು. ನೋಡಿ ಹೀಗಿಟ್ಕೊಂಡು ಹೀಗೆ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಯಾಕ್ ಪೂರ್ತಿ ಫಿನಿಶ್ ಆದಮೇಲೆ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಾಂದರೆ ಮತ್ತೆ ನೀವು ವೈರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಎರಡು ವೈರ್ ಜಾಯಿನ್ ಮಾಡಿದ್ದಾಯಿತು, ಮೂರನೇ ವೈರ್ ಜಾಯಿನ್ ಮಾಡೋಣ. ನಾನಿಲ್ಲಿ ಆಲ್ರೆಡಿ ಪ್ರತಿಯೊಂದು ವೈರನ್ನು ನೋಡಿ ಹೀಗೆ ಸಮವಾಗಿ ಮಡಚಿಟ್ಕೊಂಡಿದ್ದೀನಿ ಸೆಂಟ್ರಿಗೆ. ಸೊ ಫಸ್ಟೇ ಮಡಚಿಟ್ಕೊಂಡ್ರು ಬೇಗ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಹಾಕ್ತಾ ಹಾಕ್ತಾ ಒಂದೊಂದೇ ವೈರ್ನ ಮಡಚ್ಕೋಬೋದು. ನೋಡಿ ವೈರ್ಗಳು ಗ್ಯಾಪ್ ಬರಬಾರ್ದು, ಪಕ್ಕನೇ ಬರಬೇಕು. ಆ ರೀತಿ ನೀವು ಹಾಕ್ಕೊಂಬರ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಬೇಸು ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಬೇಸ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಬೇಸ್ನ ಹಾಕ್ಕೋಬೋದು. ಯಾರಿಗೆ ಬೇಸ್ ಹಾಕೋದಕ್ಕೆ ಬರಲ್ಲ ಅನ್ನೋವಂಥವ್ರು ನೀವು ಅದನ್ನು ನೋಡಿಬಿಟ್ಟು ಬೇಸ್ ಹಾಕ್ಕೋಬೋದು. ಸೊ ಇದರಲ್ಲಿ ನಾನು ಬೇಸ್ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇಲ್ಲ. ಸೊ ಪೂರ್ತಿ ಬೇಸೇ ಹಾಕೋದಕ್ಕೆ ಬರೋದಿಲ್ಲ ಅನ್ನೋ ಅಂಥವರಿಗೆ ಸ್ಟಾರ್ಟಿಂಗ್ ನಾನು ಹಾಕ್ತಾಯಿದ್ದೀನಿ ಅನ್ನೋ ಅಂಥವ್ರಿಗೆ ಮಿನಿ ಬ್ಯಾಸ್ಕೆಟ್ಗಳನ್ನ ತುಂಬ ತೋರಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಟ್ರೈ ಮಾಡಿಬಿಟ್ಟು ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಟ್ರೈ ಮಾಡೋದು ಬೆಟರ್. ನೋಡಿ ಸಮವಾಗಿದೆ. ಈಗ ನೋಡಿದ್ರಲ್ಲ, ಇಲ್ಲಿ 4 ವೈರ್ನ ನಾನು ಯಾವ ರೀತಿ ಜಾಯಿನ್ ಮಾಡಿಕೊಂಡೆ. ಬೇಸ್ ಪೂರ್ತಿ ನಾನು ಏನು 30 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಪೀಸ್ ವೈರ್ನು ನಾವು ಇದಕ್ಕೆ ಜಾಯಿನ್ ಮಾಡ್ಕೋಬೇಕು. ಇದೇ ರೀತಿ ಜಾಯಿನ್ ಮಾಡಿಕೊಂಡು ಪ್ರತಿಯೊಂದು ವೈರನ್ನು ನಾವು ಅಪ್ ಆ್ಯಂಡ್ ಡೌನ್ಸ್ ಅಂದರೆ ಮೇಲೆ ಕೆಳಗೆ ಆಗಿದೆಯಾ, ಹೆಚ್ಚು ಕಮ್ಮಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇವಾಗ ನಾನು 30 ಪೀಸು ವೈರ್ನು ಜಾಯಿನ್ ಮಾಡ್ಕೋತೀನಿ. ಅದರಲ್ಲಿ ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 10 ಪೀಸು ನಾನು ಬ್ಲೂ ಕಲರ್ ತೊಗೋತೀನಿ, ಆಮೇಲೆ 10 ಪೀಸು ವೈಟ್ ಕಲರು, ಮತ್ತು ಲಾಸ್ಟಲ್ಲಿ ಬ್ಲೂ ಕಲರ್ 10 ಪೀಸು ವೈರ್ನ ನಾನಿಲ್ಲಿ ಜಾಯಿನ್ ಮಾಡ್ಕೋತೀನಿ. ಸೊ ಇವಾಗ ನಾನು ಇದನ್ನು ಪೂರ್ತಿಯಾಗಿ ಜಾಯಿನ್ ಮಾಡಿಕೊಂಡು ಈ ಲೈನ್ನ ಯಾವ ರೀತಿ ಫಿನಿಶ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ನಾನಿಲ್ಲಿ 10 ಪೀಸು ಬ್ಲೂ ಕಲರ್ ವೈರು, ಮತ್ತು 10 ಪೀಸ್ ವೈಟ್ ಕಲರ್ ವೈರು, ಮತ್ತು 10 ಪೀಸು ಬ್ಲೂ ಕಲರ್ ವೈರ್ ಈ ರೀತಿ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ಈ ವೈರ್ಗಳನ್ನೆಲ್ಲ ನಾನು 30 ಪೀಸ್ ವೈರ್ಗಳನ್ನ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ರನ್ನಿಂಗ್ ವೈರ್ನ ಈಗ ಫೋಲ್ಡ್ ಮಾಡ್ಕೋಬೇಕು. ಈಗ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಸೈಡಲ್ಲಿ ನಾವು ರನ್ನಿಂಗ್ ವೈರ್ ಅಳತೆ ತೊಗೊಂಡಿದ್ವಲ್ವ, ಅದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ಈ ಕಡೆ ಸೈಡಲ್ಲಿ ನಾವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ನಮಗೆ ಬೇಸಲ್ಲಿ ಫಸ್ಟ್ ಲೈನು ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಸೆಕೆಂಡ್ ಲೈನಿಗೆ ಕೂಡ ನಾನು ಬೇಸ್ ಪೂರ್ತಿಯಾಗಿ ವೈಟ್ ಕಲರೇ ರನ್ನಿಂಗ್ ವೈರಾಗಿ ತೊಗೋತಾ ಇದ್ದೀನಿ. ನಾನು ರನ್ನಿಂಗ್ ವೈರ್ನ ಕಲರ್ ಚೇಂಜ್ ಮಾಡ್ತಾ ಇಲ್ಲ, ಪೂರ್ತಿ ನಾನು ವೈಟ್ ಕಲರ್ ರನ್ನಿಂಗ್ ವೈರ್ನೇ ತೊಗೋತಾ ಇದ್ದೀನಿ. ನೋಡಿ ಇಲ್ಲಿ ಫಸ್ಟ್ ಲೈನಲ್ಲಿ ನಾವು ರನ್ನಿಂಗ್ ವೈರ್ ಅಳತೆ ತೊಗೊಂಡು ಕಟ್ ಮಾಡ್ಕೊಂಡಿದ್ವಲ್ವ, ಅದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನಾವು ಸೆಕೆಂಡ್ ಲೈನಿಗೆ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕರೆಕ್ಟಾಗಿ ನಾಟಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ನೋಡಿ ಇದು ಫಸ್ಟ್ ಲೈನ್ ರನ್ನಿಂಗ್ ವೈರು, ಫಸ್ಟ್ ಲೈನ್ ರನ್ನಿಂಗ್ ವೈರ್ ಅಂದ್ಬಿಟ್ಟು ನಾವಿಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ.
ನೋಡಿ ಈ ರೀತಿ ನಾಟ್ ಹಾಕ್ಕೊಂಡು ಬಿಟ್ಕೋಬೇಕು. ಇದು ಫಸ್ಟ್ ಲೈನ್ ಅಂತ ನಿಮಗೆ ಗೊತ್ತಾಗತ್ತೆ. ನೋಡಿ ನಾವು ರನ್ನಿಂಗ್ ವೈರ್ ತೊಗೊಂಡಿದ್ದೀವಲ್ವ, ನೋಡಿ ಬೇಸಲ್ಲಿ ಈ ಕಡೆ ಸೈಡಲ್ಲಿ ನಾವು ಎಷ್ಟು ಲೈನ್ಸ್ ಹಾಕ್ಕೋತೀವಿ ಈ ಕಡೆ ಸೈಡಲ್ಲಿ ಕೂಡ ಅಷ್ಟೇ ಲೈನ್ಸ್ ಹಾಕ್ಕೋಬೇಕಾಗತ್ತೆ. ಇನ್ ಕೇಸ್ ನೀವೇನಾದರೂ ಮಧ್ಯದಲ್ಲಿ ಬಿಟ್ಟು ಹೋದಾಗ ಇದು ಫಸ್ಟ್ ಲೈನ್ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಲೈನಿಂದ ನೀವು ಆ ಕಡೆ ಎಷ್ಟು ಲೈನ್ ಹಾಕ್ಕೊಂಡಿದ್ದೀರಾ, ಈ ಕಡೆ ಎಷ್ಟು ಲೈನ್ ಹಾಕ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾವು ಇದನ್ನು ನಾಟ್ ಹಾಕ್ಕೊಂಡು ಬಿಟ್ಕೋತೀವಿ. ನೀವು ಒಂದೇ ಸೈಡೇ ಜಾಸ್ತಿ ಹಾಕ್ಕೊಂಬಿಟ್ರೆ ನಿಮಗೆ ಎತ್ತರ ಹಾಕಿದಾಗ ವೈರ್ ಸಾಲ್ದ ಬರುತ್ತೆ. ಸೊ ನೋಡಿ ಇವಾಗ ಸೆಕೆಂಡ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ರನ್ನಿಂಗ್ ವೈರ್ ನಾನು ಆಲ್ರೆಡಿ ಮಡಚಿಟ್ಕೊಂಡಿದ್ದೀನಿ. ಈ ಮಡಚಿರೋ ಕಡೆ ನೋಡಿ, ಮಡಚಿರೋ ಕಡೆ ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು. ಈಗ ನೋಡಿ ಎರಡನೇ ಲೈನ್ನ ಯಾವ ರೀತಿ ಹಾಕ್ಕೊಳ್ಳೋದು ನೋಡೋಣ. ನೋಡಿ ಈಗ ರನ್ನಿಂಗ್ ವೈರ್ ಹೀಗೆ ಮಡ್ಚ್ಕೊಂಡಿದ್ದೀವಲ್ವ, ಇದು ಈ ವೈರ್ ಕೆಳಭಾಗ, ಮೊದಲನೇ ವೈರ್ ಕೆಳಭಾಗಕ್ಕೆ ಇಟ್ಕೊಂಡು ಹೀಗೆ ಫಸ್ಟ್ ವೈರ್ನ ಸುತ್ತಿ ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ ಇದೆಯಲ್ವ, ಇದೆರಡು ಸಮವಾಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗಿದೆ. ಸೊ ನಾನು ಇಲ್ಲಿ ಫಸ್ಟ್ ಲೈನ್ ಏನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ನಾಟಲ್ಲೂ ನಾನು ಅಪ್ ಆ್ಯಂಡ್ ಡೌನ್ಸ್ ಅಂದರೆ ಹೆಚ್ಚು ಕಮ್ಮಿ ಇದೆಯಾ ವೈರ್ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಲೈನಿಂದ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಸೆಕೆಂಡ್ ಲೈನಿಂದ ಫಾಸ್ಟಾಗಿ ನಾಟ್ ಹಾಕ್ಕೊಂಡು ಹೋಗ್ಬೋದು. ಸೊ ಬೇಗ ಆಗುತ್ತೆ. ಫಸ್ಟ್ ಲೈನಲ್ಲಿ ನಾವು ವೈರ್ನ ಮಡಚಿ ಸಮವಾಗಿ ಮಡಚ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಮತ್ತು ಅದನ್ನು ನಾಟ್ ಹಾಕ್ಕೊಂಡ್ಮೇಲೆ ಪ್ರತಿಯೊಂದು ವೈರನ್ನು ನಾವು ಚೆಕ್ ಮಾಡ್ಕೋಬೇಕಲ್ವ ಮೇಲೆ ಕೆಳಗೆ ಆಗಿದೆ ಅಂತ. ಹಾಗಾಗಿ ಫಸ್ಟ್ ಲೈನ್ ಹಾಕ್ಕೋಬೇಕಾದ್ರೆ ಜಾಯಿನ್ ಮಾಡ್ಕೋಬೇಕಾದ್ರೆ ಲೇಟ್ ಆಗುತ್ತೆ. ಸೊ ಸೆಕೆಂಡ್ ಲೈನಿಂದ ನಿಮ್ಗೆ ಯಾವುದೇ ರೀತಿ ಲೇಟ್ ಆಗೋದಿಲ್ಲ. ಫಾಸ್ಟಾಗಿ ಹಾಕುವಂಥವ್ರಿಗೆ ಒಂದು 5 ನಿಮಿಷ ಸಾಕು ಒಂದು ಲೈನ್ನ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿಂದ ನಾವು ಯಾವುದೇ ರೀತಿ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ಕಂಪಲ್ಸರಿಯಾಗಿ ನೀವು ಚೆಕ್ ಮಾಡ್ಕೊಳ್ಳೇಬೇಕು. ನೋಡಿ ಇವಾಗ ಸೆಕೆಂಡ್ ಲೈನಲ್ಲಿ ಈ ರೀತಿ ನಾವು ನಾಟ್ ಹಾಕ್ಕೊಂಡು ಹೋಗಬೇಕು. ಇವಾಗ ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಇವಾಗ ನೋಡಿ ನಾನು ಸೆಕೆಂಡ್ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ರನ್ನಿಂಗ್ ವೈರ್ನ ನೋಡಿ ಫಸ್ಟ್ ಲೈನಲ್ಲಿ ತೊಗೊಂಡಿದ್ದೀವಲ್ವ ರನ್ನಿಂಗ್ ವೈರು, ಇದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನಾವು ಸೆಕೆಂಡ್ ಲೈನಲ್ಲಿ ಬಂದಿರೋ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇದು ಫಸ್ಟ್ ಲೈನ್ ಆದಮೇಲೆ ಆ ಕಡೆ ಸೈಡಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಮೂರನೇ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಸೇಮ್ ನಾವು ಎರಡನೇ ಲೈನ್ನ ಯಾವ ರೀತಿ ಹಾಕ್ಕೊಂಡ್ವಿ, ಮೂರನೇ ಲೈನ್ನ ಅದೇ ರೀತಿಯೇ ಹಾಕ್ಕೋಬೇಕು. ನೋಡಿ ಎರಡನೇ ಲೈನಲ್ಲಿ ಬಿಟ್ಟಿದ್ವಲ್ವ ರನ್ನಿಂಗ್ ವೈರ್ ಅಳತೆ ತೊಗೊಂಡು, ಅದೇ ರನ್ನಿಂಗ್ ವೈರ್ ಅಳತೆ ತೊಗೊಂಡು ನಾನು ಮೂರನೇ ಲೈನಿಗೆ ನೋಡಿ ಇಲ್ಲಿ ನಾಟ್ ಇದಲ್ವ ಇಲ್ಲಿವರೆಗೂ ಮಡಚ್ಕೋತೀನಿ. ನೋಡಿ ಈ ರನ್ನಿಂಗ್ ವೈರ್ನ ಈ ವೈರ್ ಕೆಳಭಾಗಕ್ಕೆ ಇಟ್ಕೊಂಡು ಈ ವೈರ್ನ ಒಂದು ರೌಂಡ್ ಸುತ್ತಿ ಈ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ ಇದೆಯಲ್ಲ ಉಲ್ಟಾ ವೈರು, ಈ ವೈರ್ನ ನಾವು ಈ ಲೂಪ್ ಒಳಗಡೆ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು ನಾಟ್ನ. ಇವಾಗ ನೋಡಿ ಈ ರನ್ನಿಂಗ್ ವೈರ್ನ ಸಮ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗಿದೆ. ಸೊ ಇವಾಗ ಇದೇ ರೀತಿ ನಾವು ಈ ನಾಟ್ನ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಹೀಗೆ ರನ್ನಿಂಗ್ ವೈರ್ ಇಟ್ಕೊಂಡು ನಾವು ಈ ನಾಟ್ ಹಾಕ್ಕೊಂಡು ಬರಬೇಕು. ಮೂರನೇ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ನಮಗೆ ಇಲ್ಲಿವರೆಗೂ ನೋಡಿ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ನಾವು ಇಲ್ಲಿವರೆಗೂ ನಾಟ್ ಹಾಕ್ಕೋಬೇಕು. ಇಲ್ಲಿವರೆಗೂ ನಾಟ್ ಹಾಕ್ಕೊಂಡ್ಮೇಲೆ ಈ ಎರಡನೇ ಲೈನಲ್ಲಿ ಬಂದಿರೋ ರನ್ನಿಂಗ್ ವೈರ್ ಅಳತೆ ತೊಗೊಂಡು ನಾವು ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನೋಡಿದ್ರಲ್ಲ ಯಾವ ರೀತಿ ಬೇಸ್ನ ಹಾಕ್ಕೊಳ್ಳೋದು ಅಂದ್ಬಿಟ್ಟು. ಈಗ ನಾನು ಈ ಕಡೆ ಸೈಡಲ್ಲಿ ಇನ್ನೂ 4 ಲೈನ್, ಇವಾಗ ಹಾಕ್ತಿರೋದು ಸೇರಿ 4 ಲೈನು ಬೇಸ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ಇದು 2 ಲೈನ್ ಹಾಕ್ಕೊಂಡಿದ್ದೀನಲ್ವ, ಇನ್ನೂ 4 ಲೈನ್ ಹಾಕ್ಕೊಂಡ್ರೆ ಟೋಟಲಾಗಿ 6 ಲೈನ್ ಬೇಸ್ ಆಗುತ್ತೆ. ಸೊ ಒಂದು ಸೈಡು 6 ಲೈನು ಬೇಸ್ ಹಾಕ್ಕೋತಾ ಇದ್ದೀನಿ. ಸೊ ಟೋಟಲಾಗಿ 6 ಲೈನು ಬೇಸ್ ಹಾಕ್ಕೋಬೇಕು. ಅದರಲ್ಲಿ ಇವಾಗ ನಾನು 2 ಲೈನ್ ಹಾಕ್ಕೊಂಡಿದ್ದೀನಿ, ಇನ್ನೂ 4 ಲೈನು ಬೇಸ್ ಹಾಕ್ಕೊಂಡು ನೆಕ್ಸ್ಟ್ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಈ ಕಡೆ ಸೈಡ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಈ ಸೈಡಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ.
ಇವಾಗ ನೋಡಿ 1 2 3 4 5 6 ಟೋಟಲ್ ನಾನಿಲ್ಲಿ 6 ಲೈನು ಬೇಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಒಂದು ಸೈಡು. ಇವಾಗ ಕೆಳಭಾಗದಲ್ಲಿ ನಾವು 6 ಲೈನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ ಕೆಳಭಾಗದಲ್ಲಿ ಹಾಕ್ಕೋಬೇಕಾದ್ರೆ ನಾವು ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ನೋಡಿ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ನಾವು ಈ ಕಡೆ ಸೈಡಲ್ಲಿ ಮೇಲ್ಭಾಗದಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿ ಈ ಕಡೆ ಸೈಡಲ್ಲಿ ಕೂಡ ಹಾಕ್ಕೋಬೇಕು. ಇವಾಗ ನೋಡಿ ನಾನಿಲ್ಲಿ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ನೋಡಿ ಈ ಫಸ್ಟ್ ಲೈನಲ್ಲಿ ತೊಗೊಂಡಿದ್ವಲ್ವ ರನ್ನಿಂಗ್ ವೈರ್ ಅಳತೆ, ಅದೇ ರನ್ನಿಂಗ್ ವೈರ್ ಅಳತೆ ತೊಗೊಂಡು ನಾನಿಲ್ಲಿ ನೋಡಿ ಮಡ್ಚ್ಕೋತಾ ಇದ್ದೀನಿ. ನೋಡಿ ಹೀಗೆ ಮಡ್ಚ್ಕೊಂಡು ವೈರ್ ಅಳತೆ ತೊಗೊಂಡಿದ್ವಲ್ಲ ಅದು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರ್ ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು. ನೋಡಿ ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಹಾಕ್ಕೊಂಡ್ವಿ ಈ ಕಡೆ ಸೈಡ್ ಕೂಡ ಅದೇ ರೀತಿಯೇ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಈ ವೈರ್ ಕೆಳಭಾಗದಲ್ಲಿ ರನ್ನಿಂಗ್ ವೈರ್ ಇಟ್ಕೊಂಡು ಈ ವೈರ್ನ ಒಂದು ರೌಂಡ್ ಸುತ್ತಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ನಾಟ್ನ ಟೈಟ್ ಮಾಡ್ಕೋಬೇಕು. ಇವಾಗ ಈ ರನ್ನಿಂಗ್ ವೈರ್ ತೊಗೊಂಡಿದ್ವಲ್ವ ಇದು ವೈರ್ ಸಮ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ವ್ಯತ್ಯಾಸ ಇದೆ. ಸೊ ಇವಾಗ ಸ್ವಲ್ಪ ಹೀಗೆ ಲೂಸ್ ಮಾಡಿಕೊಂಡು ಈ ಕಡೆ ಸೈಡ್ ಎಳ್ಕೊಳ್ಳೋಣ. ಇವಾಗ ಮತ್ತೆ ಚೆಕ್ ಮಾಡ್ಕೋಬೇಕು. ನೋಡಿ ಇವಾಗ ಸಮವಾಗಿ ಬಂದಿದೆ. ಇವಾಗ ಇಲ್ಲಿಂದ ನಾವು ಲೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿ ಹಾಕ್ಕೊಂಡಿದ್ದೀವಲ್ವ ಇದೇ ರೀತಿ ರನ್ನಿಂಗ್ ವೈರ್ ತೊಗೊಂಡು ಈ ಲೈನ್ ಎಂಡವರೆಗೂ ಹಾಕ್ಕೊಂಡು ಈ ರನ್ನಿಂಗ್ ವೈರ್ ಇದೆಯಲ್ಲ ಈ ರನ್ನಿಂಗ್ ವೈರ್ ಅಳತೆ ತೊಗೊಂಡು ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು ಈ ಕಡೆ ಸೈಡಲ್ಲಿ 6 ಲೈನ್ ಹಾಕ್ಕೊಂಡಿದ್ದೀನಲ್ವ ಇಲ್ಲಿಂದ ಮತ್ತೆ ನಾನು 6 ಲೈನ್ ಹಾಕ್ಕೋತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 12 ಲೈನು ಬೇಸ್ ಹಾಕ್ಕೋತಾ ಇದ್ದೀನಿ. ಇವಾಗ ಇಲ್ಲಿಂದ 6 ಲೈನು ಇಲ್ಲಿ ಯಾವ ರೀತಿ ಹಾಕ್ಕೊಂಡೆ ಅದೇ ರೀತಿ ಈ ಕಡೆ ಸೈಡಲ್ಲಿ ಕೂಡ 6 ಲೈನ್ನ ನಾನು ಹಾಕ್ಕೋತಾ ಇದ್ದೀನಿ. ಇವಾಗ ನಾನು 6 ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಬೇಸ್ ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ ಬೇಸು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 10 11 12 ಬೇಸು ಉದ್ದ ಬಂದು ನಾನು 12 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಇದೆ. ಸೊ ಅವ್ರು ಹೇಳಿದ ಪ್ರಕಾರ ಬೇಸು 5.5 ಇಂಚು ಉದ್ದ ಬರಬೇಕು. ನೋಡಿ 5.5 ಇಂಚು ಉದ್ದ ಬಂದಿದೆ. ಸೊ ಅಗಲ ಬಂದು 15 ಇಂಚ್ ಅಗಲ ಬರಬೇಕಂತ ಹೇಳಿದರು. ನೋಡಿ ಇಲ್ಲಿ 14.1 ಇಂಚು ಅಗಲ ಬಂದಿದೆ. ಸೊ ನಾವಿಲ್ಲಿ ಇನ್ನೂ 2 ಲೈನ್ನ ಜಾಯಿನ್ ಮಾಡ್ಕೋಬೇಕು. 15 ಬರಬೇಕಂದ್ರೆ ಇನ್ನೂ 1 ಲೈನ್ ಆದರೂ ನಾನು ಜಾಯಿನ್ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿ ನಾನು 1 ಲೈನ್ ಎಕ್ಸ್ಟ್ರಾ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ನಾನು 1 ಲೈನ್ ಎಕ್ಸ್ಟ್ರಾ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾವೇನು 10 ಅಡಿ ಅಳತೆಯಲ್ಲಿ ವೈರ್ ಕಟ್ ಮಾಡ್ಕೊಂಡಿದ್ವಿ ಅದೇ ಅಳತೆಯಲ್ಲಿ ನಾನು ಇಲ್ಲಿ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾನು ಜಾಯಿನ್ ಮಾಡ್ತೀನಿ. ನೋಡಿ ಫಸ್ಟ್ ಸೆಂಟರ್ ವೈರ್ನ ತೊಗೊಂಡಿದ್ದೀನಿ. ಸೆಂಟರ್ ವೈರ್ನ ತೊಗೊಂಡು ಇನ್ ಕೇಸ್ ನಿಮ್ಗೆ ಏನಾದರೂ ಚಿಕ್ಕದಾಯಿತು ಅಂದರೆ ನೀವು ಇದೇ ರೀತಿಯೇ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಒಂದೇ ಸಮಕ್ಕೆ ಬರೋ ರೀತಿ ನಾವು ನಾಟ್ ಹಾಕ್ಕೋಬೇಕು. ಮಧ್ಯದ ಲೈನಿಗೆ ನಾನು ಫಸ್ಟ್ ಬೇಸ್ನ ಜಾಯಿನ್ ಮಾಡ್ಕೊಂಡಲ್ಲ ಆ ಲೈನಿಗೆ ನಾನಿಲ್ಲಿ ಈ ವೈರ್ನ ಜಾಯಿನ್ ಮಾಡ್ತಾಯಿದ್ದೀನಿ. ಇವಾಗ ಇದು 2 ವೈರು ಚೆಕ್ ಮಾಡ್ಕೊಳ್ಳಿ ಸಮ ಇದೆಯಾ ಅಂತ. ನೋಡಿ ಸಮವಾಗಿದೆ. ಸೊ ಇವಾಗ ಇಲ್ಲಿಂದ ಮೇಲ್ಭಾಗಕ್ಕೆ ನಾನು 1 ಲೈನು ಬೇಸ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಅಳತೆ ಚಿಕ್ಕದಾಗಿ ಬಂದಿದ್ದ ಪಕ್ಷದಲ್ಲಿ ನೀವು ಈ ರೀತಿ ಜಾಯಿನ್ ಮಾಡ್ಕೊಳ್ಬೋದು. ನೋಡಿ ಹೀಗೆ
ನೋಡಿ ಇದು ಲಾಸ್ಟ್ ನಾಟು. ನಿಮಗೆ ತಳ ಅಗಲ ಸಾಕಾಗಿಲ್ಲ ನಮಗೆ, ನಾವು ಆಲ್ರೆಡಿ ಜಾಯಿನ್ ಮಾಡಿಬಿಟ್ಟಿದ್ದೀವಿ, ಬೇಸ್ ಪೂರ್ತಿಯಾಗಿ ಹಾಕ್ಕೊಂಬಿಟ್ಟಿದ್ದೀವಿ, ತಳ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀವಿ ಅಂದಾಗ ನೀವು ಈ ರೀತಿ ಜಾಯಿನ್ ಮಾಡ್ಕೋಬೋದು. ಇವಾಗ ನೋಡಿ ಈ ಸೈಡ್ ಜಾಯಿನ್ ಮಾಡ್ಕೊಂಡಲ್ವಾ, ಇವಾಗ ಹೀಗೆ ತಿರುಗಿಸ್ಕೊಳ್ಳೋಣ. ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಮೇಲ್ಭಾಗದಲ್ಲಿ 5 ನಾಟ್ ಇದೆಯಲ್ವ, ಈ 5 ನಾಟ್ನ ನಾವು ನಾಟ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಹಾಕ್ಕೋಬೇಕಾದ್ರೆ ವೈಟ್ ಕಲರು ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೊಂಡ್ವಿ. ಇವಾಗ ಇಲ್ಲಿ ಬ್ಲೂ ಕಲರು ರನ್ನಿಂಗ್ ವೈರ್ ಥರ ತೊಗೊಂಡು ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ಅವ್ರು ಎಕ್ಸಾಕ್ಟಾಗಿ ನನಗೆ ಇದೇ ಮೆಷರ್ಮೆಂಟಲ್ಲಿ ಬೇಕಂತ ಹೇಳಿದ್ದಾರೆ, ಹಾಗಾಗಿ ನಾನು ಅದೇ ಮೆಷರ್ಮೆಂಟಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ನೋಡಿ ಇದು ಲಾಸ್ಟ್ ನಾಟು. ನೋಡಿ ಇವಾಗ ನಮಗೆ ಇದು ಜಾಯಿಂಟ್ ಆಯಿತು. ನೋಡಿ ಇಲ್ಲಿ ಒಂದು ಲೈನ್ ನಾವು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ. ನೋಡಿ ಫಸ್ಟು 10 ಪೀಸ್ ವೈರ್ ಜಾಯಿನ್ ಮಾಡ್ಕೊಂಡಿದ್ವಿ ಅಲ್ವಾ, 1 2 3 4 5 6 7 8 9 10, ಇವಾಗ ಪ್ಲಸ್ 1 11 ಪೀಸ್ ವೈರು ಇಲ್ಲಿ ಜಾಯಿಂಟ್ ಆಗಿದೆ. ಈಗ ಮತ್ತೆ ನಾನಿಲ್ಲಿ ಅಳತೆ ನೋಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇನ್ನೂ ಒಂದು ಲೈನ್ನ ನಾವು ಹಾಕ್ಕೋಬೇಕಾಗತ್ತೆ 15 ಇಂಚಿಗೆ. ಸೊ ಇವಾಗ ಈ ಕಡೆ ಸೈಡಲ್ಲಿ 1 2 3 4 5 6 7 8 9 10 11 ಪೀಸ್ ವೈರ್ನ ಜಾಯಿನ್ ಮಾಡ್ದಂಗೆ ಆಯ್ತಲ್ವಾ. ಇವಾಗ ಈ ಕಡೆ ಸೈಡಲ್ಲಿ ಕೂಡ 11 ಪೀಸ್ ವೈರ್ನ ನಾವು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ನಾನು ಈ ಕಡೆ ಸೈಡಲ್ಲಿ ಯಾವ ರೀತಿ ಜಾಯಿನ್ ಮಾಡಿದೆ, ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ಜಾಯಿನ್ ಮಾಡ್ಕೋತೀನಿ. ನೋಡಿ 10 ಅಡಿ ಅಳತೆಯಲ್ಲಿ ವೈರ್ ಕಟ್ ಮಾಡ್ಕೊಂಡಿರೋದು ಸೆಂಟರ್ಗೆ ಇಟ್ಕೊಂಡು ನಾನು ಸಮವಾಗಿ ಮಡಚಿಟ್ಕೊಂಡಿದ್ದೀನಿ. ನೋಡಿ ಸೆಂಟರ್ ಲೈನಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾನು ಈ ಪೀಸ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಗೆ ಟೋಟಲಾಗಿ 32 ಪೀಸು ವೈರ್ ಬೇಕಾಗುತ್ತೆ. ನಾನು 30 ಪೀಸ್ ವೈರ್ನ ಜಾಯಿನ್ ಮಾಡಿದ್ದೆ ಫಸ್ಟು. ಇವಾಗ ಇಲ್ಲಿ ಆ ಕಡೆ ಮತ್ತು ಈ ಕಡೆ ಒಂದೊಂದು ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ತಾ ಇರೋದ್ರಿಂದ 32 ಪೀಸು ವೈರು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಂಡು ಬರಬೇಕು. ನೀವು 1 ಪೀಸ್ ವೈರ್ ಮಾತ್ರ ಅಲ್ಲ 2 3ವರೆಗೂ ಜಾಯಿನ್ ಮಾಡ್ಕೋಬೋದು. ತುಂಬ ಜಾಯಿನ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಜಾಯಿನ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಈ ಕಡೆ ಸೈಡಲ್ಲಿ ನಾವು ಒಂದೇ ಲೆಂತಲ್ಲಿ ತೊಗೊಂಡಿರ್ತೀವಲ್ವ ವೈರು, ಆ ವೈರು ನಿಮಗೆ ಬ್ಯಾಸ್ಕೆಟ್ ಎತ್ತರ ಹಾಕಿದಾಗ ಫೈನಲಿ ಫಿನಿಶ್ ಆದಾಗ ಬ್ಯಾಸ್ಕೆಟ್ ಪೂರ್ತಿ ಕಂಪ್ಲೀಟ್ ಆದಾಗ ನಿಮ್ಗೆ ಆ ವೈರ್ ಸಾಲದ ಬಂದುಬಿಡತ್ತೆ. ಅವಾಗ ಮತ್ತೆ ನೀವು ವೈರ್ನ ಜಾಯಿನ್ ಮಾಡಿಕೊಂಡು ಹಾಕಬೇಕಾಗತ್ತೆ. 1 2 ವೈರ್ ಆದರೆ ಜಾಯಿನ್ ಮಾಡ್ಬೋದು, ತುಂಬ ವೈರ್ಗಳನ್ನ ಜಾಯಿನ್ ಮಾಡೋಕ್ಕಾಗಲ್ಲ. ಸೊ 1 ರಿಂದ 3 ನಾಟ್ವರೆಗೂ ಅಂದರೆ 1 ರಿಂದ 3 ಪೀಸ್ವರೆಗೂ ನೀವು ಜಾಯಿನ್ ಮಾಡ್ಕೋಬೋದು. ಅದಕ್ಕೆ ಮೇಲೆ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಇವಾಗ ಈ ಕಡೆ ಸೈಡ್ ಆಯ್ತಲ್ವ, ಇವಾಗ ಹೀಗೆ ಉಲ್ಟಾ ತಿರುಗಿಸ್ಕೊಂಡು ಈ ಕಡೆ ಸೈಡಲ್ಲಿ ಕೂಡ ನಾವು ಇದೇ ರೀತಿ ನಾಟ್ ಹಾಕೊಂಡ್ಬಿಡೋಣ.
ನೋಡಿ ಇವಾಗ ಈ ವೈರ್ ಕೂಡ ನಾವಿಲ್ಲಿ ಜಾಯಿನ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡಿ ನನಗೆ 15 ಇಂಚು 15.5 ಇಂಚೇ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ನಾನು ಈ ಬ್ಯಾಗ್ನ ಹಾಕ್ತಾಯಿದ್ದೀನಿ. ಸೊ ಅವ್ರು ಇದೇ ಮೆಷರ್ಮೆಂಟಲ್ಲೇ ಬೇಕಂತ ಕೇಳಿದ್ದಾರೆ, ಹಾಗಾಗಿ ನಾನು ಇದೇ ಮೆಷರ್ಮೆಂಟಲ್ಲಿ ಹಾಕ್ತಿದ್ದೀನಿ. ನೀವು ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ ಅನ್ನೋರು 10 ಪೀಸ್ ವೈರ್ನ ಜಾಯಿನ್ ಮಾಡ್ಕೊಂಡ್ವಲ್ವ ಫಸ್ಟ್ ನಾವು, ಅದೇ ರೀತಿಯೇ ಹಾಕ್ಕೊಳ್ಳಿ. ಉದ್ದ ಕೂಡ ಅಷ್ಟೇ 10 ಲೈನ್ನ ಮಾತ್ರ ಹಾಕ್ಕೊಳ್ಳಿ, ಆವಾಗ ಬ್ಯಾಸ್ಕೆಟ್ ಕ್ಲಿಯರಾಗಿ ನೀಟಾಗಿ ಬರುತ್ತೆ ಡಿಸೈನು. ಸೊ ನಾನಿಲ್ಲಿ 11 ಈ ಕಡೆ 11 ಬ್ಲೂ, ಈ ಕಡೆ 11 ಬ್ಲೂ, ಸೆಂಟ್ರಲ್ಲಿ 10 ವೈಟ್ ಕಲರ್ ಪೀಸ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ಬೇಸ್ ಯಾವ ರೀತಿ ಹಾಕೋದು ನೋಡಿದ್ರಲ್ವ. ಇನ್ ಕೇಸ್ ಬೇಸಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು, ನಾನು ಬೇಸ್ನ ಸಪ್ರೇಟಾಗಿ ಹಾಕಿದ್ದೀನಿ ಮತ್ತು ಮಿನಿ ಬ್ಯಾಸ್ಕೆಟಲ್ಲಿ ಬೇಸ್ ಕೂಡ ಹಾಕಿದ್ದೀನಿ, ತೋರಿಸಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇವಾಗ ಬೇಸ್ ಕಂಪ್ಲೀಟ್ ಆಯಿತು. ಬೇಸ್ ಕಂಪ್ಲೀಟ್ ಆದಮೇಲೆ ನಾವು ಎತ್ತರನ ಹಾಕ್ಕೊಳ್ಳೋಣ. ಎತ್ತರ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಇವಾಗ ನೋಡಿ ನಾನಿಲ್ಲಿ ಬ್ಲೂ ಕಲರ್ ರನ್ನಿಂಗ್ ವೈರ್ನ ತೊಗೊಂಡಿದ್ದೀನಿ. ನಾನು ಬೇಸ್ ಹಾಕಬೇಕಾದ್ರೆ ಕಂಪ್ಲೀಟಾಗಿ ಟೋಟಲ್ 12 ಲೈನ್ ಬಂದಿದೆ ಅಂದ್ಬಿಟ್ಟು ನಾನು ಪೂರ್ತಿಯಾಗಿ ವೈಟ್ ಕಲರ್ ರನ್ನಿಂಗ್ ವೈರೇ ತೊಗೊಂಡಿದ್ದೀನಿ. ಸೊ ಬೇಸಲ್ಲಿ ನಾನು 12 ಲೈನ್ ಏನು ಬಂದಿದೆ, 12 ಲೈನ್ ಆ ಕಡೆ ಈ ಕಡೆ ಒಂದೊಂದು ಲೈನ್ ಬ್ಲೂ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು 12 ಲೈನ್ ಪೂರ್ತಿಯಾಗಿ ನಾನು ವೈಟ್ ಕಲರ್ ರನ್ನಿಂಗ್ ವೈರ್ನ ಯೂಸ್ ಮಾಡಿದ್ದೀನಿ. ಇವಾಗ ಎತ್ತರ ಹಾಕೋದಕ್ಕೆ ನಾನು ಇಲ್ಲಿ ಬ್ಲೂ ಕಲರ್ ರನ್ನಿಂಗ್ ವೈರ್ನ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟು. ಇವಾಗ ಎತ್ತರ ಹಾಕಬೇಕಾದ್ರೆ ನೀವು ಎಲ್ಲಿ ಬೇಕಾದರೂ ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೋಬೋದು. ಈ 4 ಸೈಡ್ ಏನಿದೆ, ಈ 4 ಸೈಡಲ್ಲಿ ನೀವು ಎಲ್ಲಿ ಬೇಕಾದರೂ ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೋಬೋದು. ಆಲ್ಮೋಸ್ಟ್ ಅಗಲ ಹಾಕ್ಕೊಂಡಿದ್ದೀವಲ್ವ, ಅಗಲ ಹಾಕ್ಕೊಂಡಿರೋ ಸೈಡಲ್ಲಿ ನಾವು ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಒಂದು 4 ರಿಂದ 5 ಇಂಚಷ್ಟು ಉದ್ದ ರನ್ನಿಂಗ್ ವೈರ್ನ ಮಡಚ್ಕೋಬೇಕು. ನೋಡಿ ಮಡಚ್ಕೊಂಡಿದ್ದೀವಲ್ವ, 4 ರಿಂದ 5 ಇಂಚಷ್ಟು ಉದ್ದ ಮಡಚ್ಕೊಂಡಿದ್ದೀವಲ್ವ, ಈ ವೈರು ಎಡಭಾಗದಲ್ಲಿ ಬರಬೇಕು, ಬಂಡಲ್ ವೈರು ರನ್ನಿಂಗ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು, ಈ ರೀತಿ ಇಟ್ಕೋಬೇಕು. ನೋಡಿ ನಾನಿಲ್ಲಿ 3ನೇ ನಾಟಿಂದ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಅಗಲ ಹಾಕ್ಕೊಂಡಿರೋದ್ರಲ್ಲಿ 3ನೇ ನಾಟಿಂದ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಮೊದಲನೇ ನಾಟಿಗೆ ಯಾವತ್ತೂ ಜಾಯಿನ್ ಮಾಡಬಾರ್ದು, ಮೂಲೆ ತಿರುಗಿಸ್ಕೋಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಮೂಲೆ ಕರೆಕ್ಟಾಗಿ ಬರೋದಿಲ್ಲ. 2 ಅಥವಾ 3 ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಜಾಯಿನ್ ಮಾಡ್ಕೋಬೋದು. ನಾನಿಲ್ಲಿ 3ನೇ ನಾಟಿಂದ ಜಾಯಿನ್ ಮಾಡ್ತಾಯಿದ್ದೀನಿ. ನೋಡಿ ರನ್ನಿಂಗ್ ವೈರ್ನ ಈ ಕೆಳಭಾಗದಲ್ಲಿ ಇಟ್ಕೊಂಡು, ನೋಡಿ ಈ ವೈರ್ ಕೆಳಭಾಗದಲ್ಲಿ ಇಟ್ಕೊಂಡು ಈ ವೈರ್ನ ಒಂದು ರೌಂಡ್ ಸುತ್ತಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ, ನೋಡಿ ಈ ವೈರ್ ಉಲ್ಟಾ ವೈರ್ ಇದೆಯಲ್ಲ, ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ಇವಾಗ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ ನಮಗಿಲ್ಲಿ ನಾಟ್ ಬಂದಿದೆ. ಇವಾಗ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಮಿನಿ ಬ್ಯಾಸ್ಕೆಟಲ್ಲಿ ತುಂಬ ಡಿಸೈನ್ಸ್ ತೋರಿಸ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಹಾಕ್ತಾ ಇರೋವಂಥವ್ರು ನಾರ್ಮಲ್ ಬ್ಯಾಸ್ಕೆಟು, ಮಿನಿ ಬ್ಯಾಸ್ಕೆಟಲ್ಲಿ 2 ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ. ಒಂದು ಲ್ಯಾಡರ್ ನಾಟ್ನ ಯೂಸ್ ಮಾಡ್ಕೊಂಡು ಹಾಕುವಂಥದ್ದು, ಇನ್ನೊಂದು ಲ್ಯಾಡರ್ ನಾಟು ಇಲ್ದಿರ ಡೈರೆಕ್ಟಾಗಿ ಹಾಕುವಂಥದ್ದು. 2 ಥರ ಬ್ಯಾಸ್ಕೆಟ್ ತೋರಿಸ್ಕೊಟ್ಟಿದ್ದೀನಿ. ನೀವು ಅದು 2 ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ಫಸ್ಟ್ ಟೈಮ್ ಹಾಕುವಂಥವ್ರು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ, ಆಮೇಲೆ ದೊಡ್ಡ ಬ್ಯಾಸ್ಕೆಟ್ನ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಕಷ್ಟ ಅನಿಸೋದಿಲ್ಲ. ಸೊ ನೀವು ಡೈರೆಕ್ಟಾಗಿ ನಾನು ದೊಡ್ಡ ಬ್ಯಾಸ್ಕೆಟ್ನೇ ಹಾಕ್ತೀನಿ ಅಂದರೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು. ಸ್ಟಾರ್ ಡಿಸೈನ್ ಬ್ಯಾಸ್ಕೆಟ್ ತೋರಿಸ್ಕೊಟ್ಟಿದ್ದೀನಿ, ಮಿನಿ ಬ್ಯಾಸ್ಕೆಟಲ್ಲಿ ಶಿವನ್ಕಂಡ್ ನಾಟ್ ತೋರಿಸ್ಕೊಟ್ಟಿದ್ದೀನಿ, ಆಮ್ಲಾ ನಾಟ್ ತೋರಿಸ್ಕೊಟ್ಟಿದ್ದೀನಿ. ಸೊ ತುಂಬ ಡಿಸೈನ್ಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಅದೆಲ್ಲ ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಲಿಂಕ್ಗಳನ್ನ, ವಿಡಿಯೋ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ನೋಡಿ ಇವಾಗ ನಾವಿಲ್ಲಿ ಹಾಕ್ಕೊಂಡು ಬಂದ್ವಿ ಅಲ್ವಾ ನಾಟು, ಇದೇ ರೀತಿ ಈ ಲೈನ್ ಎಂಡ್ವರೆಗೂ ಹಾಕ್ಕೋಬೇಕು. ಈ ಲೈನ್ ಎಂಡ್ವರೆಗೂ ಹಾಕ್ಕೊಂಡ್ಮೇಲೆ ಮೂಲೆನ ತಿರುಗಿಸ್ಕೋಬೇಕು. ಈ ಲೈನ್ ಎಂಡ್ವರೆಗೂ ನಾನು ನಾಟ್ಗಳನ್ನ ಹಾಕ್ಕೊಂಡು ಮೂಲೆ ಯಾವ ರೀತಿ ತಿರುಗಿಸೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ನಾಟು. ಈ ನಾಟ್ ಹಾಕಿದ್ರೆ ನಮಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಇಲ್ಲಿ ನಾವು ಮೂಲೆ ತಿರುಗಿಸ್ಕೋಬೇಕಾಗುತ್ತೆ. ಮೂಲೆ ತಿರುಗಿಸ್ಕೊಳ್ಳೋದೇನಿಲ್ಲ ಫ್ರೆಂಡ್ಸ್, ನಾರ್ಮಲಾಗಿ ನಾವು ನಾಟ್ ಹಾಕ್ಕೊಂಡು ಹೋಗಬೇಕು. ನೋಡಿ ಹೀಗೆ ತಿರುಗಿಸ್ಕೊಂಡು ರನ್ನಿಂಗ್ ವೈರ್ ಹೀಗೆ ಮಡಚ್ಕೊಂಡು ಈ ಕಡೆ ಲೈನಲ್ಲಿ
ಫಸ್ಟು ನಾಟ್ ಬಂದಿದೆಯಲ್ಲ, ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ಟೈಟಾಗಿ ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ನೋಡಿ, ಬೇರೆ ಕಡೆ ನಮಗೆ ನಾಟ್ ಹಾಕ್ಕೊಂಡಾಗ ನಮಗೆ ಡೈಮಂಡ್ ಶೇಪಲ್ಲಿ ಹೋಲ್ಸ್ ಬಂದಿದೆ. ಮೂಲೆ ತಿರುಗಿಸ್ಕೊಂಡಾಗ ನಮಗೆ ಇಲ್ಲಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಹೋಲ್ ಬಂದಿದೆ. ಟ್ರಯಾಂಗ್ಯುಲರ್ ಶೇಪಲ್ಲಿ ಹೋಲ್ ಬಂದರೆ ನೀವು ಕರೆಕ್ಟಾಗಿ ಮೂಲೆ ತಿರುಗಿಸ್ಕೊಂಡಿದ್ದೀರಾ ಅಂತ. ಇಲ್ಲಾಂದರೆ ನೀವು ಆ ನಾಟ್ನ ಬಿಚ್ಚಿಬಿಟ್ಟು ಮತ್ತೆ ಹಾಕ್ಕೋಬೇಕಾಗತ್ತೆ. ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದ್ರೆ ನೀವು ಕರೆಕ್ಟಾಗಿ ಮೂಲೆ ತಿರುಗಿಸ್ಕೊಂಡಿದ್ದೀರಾ ಅಂತ. ನೋಡಿ, ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈ ಬ್ಯಾಗ್ನ ನಾನು ಲ್ಯಾಡರ್ ನಾಟ್ ಹಾಕ್ಕೊಂಡು ಫಿನಿಷ್ ಮಾಡ್ಕೋತಾ ಇದ್ದೀನಿ ಲೈನ್ಗಳನ್ನ. ಸೊ ಲ್ಯಾಡರ್ ನಾಟ್ ಹಾಕ್ತಾಯಿಲ್ಲ ಈ ಬ್ಯಾಗ್ನ ನಾನು. ಸೊ ಲ್ಯಾಡರ್ ನಾಟ್ ಏನಕ್ಕಪ್ಪ ಹಾಕೋದು ಅಂದರೆ ಲೈನ್ ಒಂದೇ ಸಮ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಮತ್ತು ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಗೊತ್ತಾಗೋದಿಲ್ಲ. ಒಂದೇ ಸಮ ಬರಲಿ ಅಂದ್ಬಿಟ್ಟು ನಾವು ಲ್ಯಾಡರ್ ನಾಟ್ನ ಯೂಸ್ ಮಾಡ್ಕೋತೀವಿ. ಸೊ ನಾನು ಈ ಲೈನ್ ಫುಲ್ ಫಿನಿಶ್ ಆದಮೇಲೆ ತೋರಿಸ್ಕೊಡ್ತೀನಿ ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಅದರಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಲ್ಯಾಡರ್ ನಾಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ನೋಡಿ, ಈ ಲೈನಲ್ಲಿ ಇದು ಲಾಸ್ಟ್ ನಾಟು. ಇವಾಗ ಈ ಕಡೆ ಸೈಡಲ್ಲಿ ನಾವು ಮೂಲೆನ ತಿರುಗಿಸ್ಕೋಬೇಕು. ನೋಡಿ, ಹೀಗೆ ತಿರುಗಿಸ್ಕೊಂಡು ರನ್ನಿಂಗ್ ವೈರ್ನ ಹೇಗೆ ಮಡಚಿ ಈ ಕಡೆ ಲೈನಲ್ಲಿ ಫಸ್ಟ್ ನಾಟ್ ಇದೆಯಲ್ಲ, ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ವೈರ್ನ ಟೈಟಾಗಿ ಎಳೆದು ನಾಟ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಮೂಲೆ ಕರೆಕ್ಟಾಗಿ ತಿರುಗಿಸ್ಕೊಂಡಿದ್ದೀವಿ ಅಂತ. ನಿಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿಲ್ಲ ನಾಟ್ ಹಾಕಿದಾಗ ಅಂತಂದರೆ ನೀವು ಮೂಲೆ ತಿರುಗಿಸ್ಕೊಂಡ್ರೆ ಸರಿ ಇಲ್ಲ ಅಂತ. ಸೊ ಆ ನಾಟ್ನ ಬಿಚ್ಚಿಬಿಟ್ಟು ನೀವು ಮತ್ತೆ ಇನ್ನೊಂದು ಸತಿ ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಈ ರನ್ನಿಂಗ್ ವೈರ್ ತೊಗೊಂಡು ನಾನು ನೋಡಿ ಈ ಲೈನ್ ಎಂಡವರೆಗೂ ಹಾಕ್ಕೊಂಡು ಈ ಲೈನ್ ಎಂಡಲ್ಲಿ ಯಾವ ರೀತಿ ಮೂಲೆ ತಿರುಗಿಸ್ಕೊಳ್ಳೋದು ಅಂತ ಮತ್ತೊಂದು ಸಾರಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಈ ಲೈನ್ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ನಾಟು. ನೋಡಿ, ಇವಾಗ ರನ್ನಿಂಗ್ ವೈರ್ ಮಡಚ್ಕೊಂಡು ಈ ಲೈನಿಂದ ಬಂದಿರೋ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ಸುತ್ತಿ ರನ್ನಿಂಗ್ ವೈರ್ನ ಮಡಚಿ ಈ ವೈರ್ನ ಲೂಪ್ ಒಳಗಡೆ ಹಾಕ್ಕೊಂಡು ನೋಡಿ ಟೈಟ್ ಮಾಡಿಕೊಂಡ್ರೆ ನಮಗಿಲ್ಲಿ ನೋಡಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಇಲ್ಲಿ ಕೂಡ ನೋಡಿ ಹೀಗೆ.
ನೋಡಿ ಈ ಲೈನಲ್ಲಿ ಲಾಸ್ಟ್ ನಾಟು. ಇವಾಗ ನಮಗೆ ಆಲ್ಮೋಸ್ಟ್ ಒಂದು ರೌಂಡು ಕಂಪ್ಲೀಟ್ ಆಗ್ತಾ ಬಂತು. ಸೊ ನೋಡಿ ಇವಾಗ ಹೀಗೆ ತಿರುಗಿಸ್ಕೊಂಡು ಈ ಲೈನಲ್ಲಿ ಬಂದಿರೋ ಫಸ್ಟ್ ನಾಟು, ನಾವು 3ನೇ ನಾಟಿಂದ ಜಾಯಿನ್ ಮಾಡ್ಕೊಂಡಿದ್ವಿ ಅಲ್ವಾ ವೈರು, ಈ ಲೈನಲ್ಲಿ ಬಂದಿರೋ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನನಗೆ ಸುತ್ತಿ ರನ್ನಿಂಗ್ ವೈರ್ನ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟಾಗಿ ಎಳ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಇವಾಗ ಇದು ಲಾಸ್ಟ್ ನಾಟ್. ಈ ನಾಟ್ ಹಾಕಿದ್ರೆ ನಮಗೆ ಎತ್ತರ ಹಾಕೋದ್ರಲ್ಲಿ ಒಂದು ಲೈನು ಕಂಪ್ಲೀಟ್ ಆಗುತ್ತೆ, ಒಂದು ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಒಂದು ರೌಂಡ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇದನ್ನು ನಾವು ಸಮವಾಗಿ ಮಾಡ್ಕೊಳ್ಳೋಣ. ಈ ರೌಂಡ್ ಏನು ಕಂಪ್ಲೀಟ್ ಆಗಿದೆಯಲ್ಲ ಇದನ್ನು ಸಮವಾಗಿ ಮಾಡ್ಕೊಳ್ಳೋಣ. ನೋಡಿ ಇದು ರನ್ನಿಂಗ್ ವೈರು, ಹೀಗೆ ಮಡಚ್ಕೊಂಡು ಈ ರನ್ನಿಂಗ್ ವೈರ್ನ ಒಳಭಾಗಕ್ಕೆ ತೊಗೋಬೇಕು. ಇದು ಫಸ್ಟು ನಾವು ಜಾಯಿನ್ ಮಾಡ್ಕೊಂಡಿದ್ವಲ್ವಾ ವೈರು, ಈ ನಾಟು ಸ್ವಲ್ಪ ಲೂಸ್ ಮಾಡ್ಕೊಂಡು ನೋಡಿ ಈ ವೈರ್ನ ಲೂಸ್ ಮಾಡಿಕೊಂಡು ಇದನ್ನು ಮೇಲ್ಭಾಗಕ್ಕೆ ವೈರ್ನ ಎತ್ಕೋಬೇಕು. ಆವಾಗ ಈ ರೀತಿ ಬರುತ್ತೆ. ನೋಡಿ ಇದ್ರ ಒಳಭಾಗಕ್ಕೆ ನಾವು ರನ್ನಿಂಗ್ ವೈರ್ನ ತೋರಿಸಿ ಈ ಲೂಸ್ ಮಾಡ್ಕೊಂಡಿದ್ವಲ್ಲ ವೈರು, ಆ ವೈರ್ನ ತೊಗೊಂಡು ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ಹಾಕ್ಕೋಬೇಕು. ಇವಾಗ ಈ ನಾಟ್ನ ಫುಲ್ ಟೈಟ್ ಮಾಡ್ಕೊಳ್ಳಿ. ನೋಡಿ ಈಗ ನಮಗೆ ಲ್ಯಾಡರ್ ನಾಟು ಹಾಕ್ಕೊಂಡಿದ್ದಾಯಿತು. ಇದೇ ಲ್ಯಾಡರ್ ನಾಟು. ಇದೇ ರೀತಿಯೇ ಲ್ಯಾಡರ್ ನಾಟ್ನ ಹಾಕ್ಕೋಬೇಕು. ಇವಾಗ ನೋಡಿ ಲ್ಯಾಡರ್ ನಾಟ್ ಹಾಕ್ಕೊಳ್ಳೋವರೆಗೂ ಈ ವೈರ್ನ ಒಳಭಾಗಕ್ಕೆ ತೋರಿಸ್ಕೋಬಾರ್ದು. ಇವಾಗ ಫಸ್ಟು ನಾವು ಒಂದು 4ರಿಂದ 5 ಇಂಚಷ್ಟು ಉದ್ದ ವೈರ್ ಬಿಟ್ಕೊಂಡಿದ್ವಲ್ವ ಅದನ್ನು ನಾವು ಒಳಭಾಗಕ್ಕೆ ಈ ರೀತಿ ತೋರಿಸ್ಕೊಂಬಿಡೋಣ. ಎಷ್ಟು ಉದ್ದ ವೈರ್ ಬರುತ್ತೆ ಅಷ್ಟು ಉದ್ದನೂ ನಾವು ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ನೋಡಿ ಹೀಗೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ನಾವು ಕಟ್ ಮಾಡ್ಕೊಳ್ಬೇಕು. ಸೊ ಇದು ದೊಡ್ಡ ಬ್ಯಾಸ್ಕೆಟ್ ಆಗಿರೋದ್ರಿಂದ ನೀವು ಉಲ್ಟಾ ತಿರುಗಿಸ್ಕೊಂಡು ಕೂಡ ತೋರಿಸ್ಕೋಬೋದು. ಸೊ ನಾನು ಇಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಈಗ ಕಂಪ್ಲೀಟ್ ಆಯಿತು. ನೋಡಿ ಈ ಎಕ್ಸ್ಟ್ರಾ ಇದೆಯಲ್ಲ ಈ ವೈರ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಸೆಕೆಂಡ್ ರೌಂಡ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಈ ರನ್ನಿಂಗ್ ವೈರ್ ಇದೆಯಲ್ಲ ಈ ರನ್ನಿಂಗ್ ವೈರ್ನ ಹೀಗೆ ಮೇಲ್ಭಾಗಕ್ಕೆ ತೊಗೋಬೇಕು. ಫಸ್ಟ್ ಲೈನಲ್ಲಿ ಈ ನಾಟಿಗೆ ನಮಗೆ ಲ್ಯಾಡರ್ ನಾಟ್ ಬಂದಿದೆ. ಸೆಕೆಂಡ್ ಲೈನ್ನ ಇದೇ ನಾಟಿಂದ ಸ್ಟಾರ್ಟ್ ಮಾಡಬಾರ್ದು. ಅದ್ರ ಪಕ್ಕದ ನಾಟಲ್ಲಿ ಬಂದಿರೋ ವೈರಿಂದ ನೋಡಿ ರನ್ನಿಂಗ್ ವೈರಿಗೆ ಮಡಚ್ಕೊಂಡು ಪಕ್ಕದ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ಸುತ್ತಿ ರನ್ನಿಂಗ್ ವೈರ್ನ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ತೋರಿಸ್ಕೊಂಡು ಸ್ವಲ್ಪ ಟೈಟಾಗಿ ವೈರ್ನ ಎಳ್ಕೊಂಡು ನಾಟ್ ಹಾಕೋಬೇಕು. ನೋಡಿ ಹೀಗೆ ಪ್ರತಿಯೊಂದು ಲೈನ್ಗೂ ಅಷ್ಟೇ. ಈಗ ಸೆಕೆಂಡ್ ಲೈನಲ್ಲಿ ನೋಡಿ ಇಲ್ಲಿಗೆ ನಮಗೆ ಲ್ಯಾಡರ್ ನಾಟ್ ಬರುತ್ತೆ. ಥರ್ಡ್ ಲೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಈ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಲ್ಯಾಡರ್ ನಾಟ್ ಯಾವ ನಾಟಲ್ಲಿ ಬರುತ್ತೋ ಅದೇ ನಾಟಿಂದ ನಾವು ನೆಕ್ಸ್ಟ್ ಲೈನ್ನ ಸ್ಟಾರ್ಟ್ ಮಾಡಬಾರ್ದು. ಅದ್ರ ಪಕ್ಕದ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ನೆಕ್ಸ್ಟ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಮೂಲೆನ ತಿರುಗಿಸ್ಕೋಬೇಕಾಗಿರೋದು. ಸೆಕೆಂಡ್ ಲೈನಿಂದ ನಾವೇನು ಮೂಲೆ ತಿರುಗಿಸ್ಕೊಳ್ಳೋ ಆಗಿರೋದಿಲ್ಲ. ನಾವು ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಬರಬೇಕು. ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಬಂದು ರೌಂಡ್ ಫಿನಿಶ್ ಆದಮೇಲೆ ಲ್ಯಾಡರ್ ನಾಟ್ ಹಾಕ್ಕೊಂಡು ಮತ್ತೆ ಥರ್ಡ್ ರೌಂಡ್ ಸ್ಟಾರ್ಟ್ ಮಾಡಬೇಕಾದ್ರೆ ಲ್ಯಾಡರ್ ನಾಟ್ ಹಾಕಿರೋ ಪಕ್ಕದ ನಾಟಿಂದ ಬಂದಿರೋ ವೈರ್ನ ತೊಗೊಂಡು ಥರ್ಡ್ ರೌಂಡ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದರಲ್ಲಿ ಏನೂ ಕನ್ಫ್ಯೂಷನ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ ಇದೇ ರೀತಿಯೇ ನೀವು ಹಾಕ್ಕೋಬೇಕು. ಇವಾಗ ನಾನು ಇಲ್ಲೇನು ಹಾಕ್ಕೊಂಡಿದ್ದೀನಲ್ವ ಬ್ಲೂ ಕಲರ್ ರನ್ನಿಂಗ್ ವೈರ್ ತೊಗೊಂಡು 11 ರೌಂಡ್ ಹಾಕ್ಕೋತಾ ಇದ್ದೀನಿ. 11 ಲೈನ್ ಹಾಕ್ಕೊಂಡು ನೆಕ್ಸ್ಟು ಯಾವ ರೀತಿ ಹಾಕ್ಕೋಬೇಕು ನೆಕ್ಸ್ಟು ನಾನು ಕಲರ್ನ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಕಲರ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ರನ್ನಿಂಗ್ ವೈರ್ ನೋಡಿ ಬೇಸಲ್ಲಿ ಮಾತ್ರ ನಾವು ಈ ಕಡೆ ಸೈಡಲ್ಲಿ ರನ್ನಿಂಗ್ ವೈರ್ ನಾವು ಅಳತೆ ತೊಗೊಂಡಾಗ ಈ ಕಡೆ ಸೈಡಲ್ಲಿ ಅಳತೆ ತೊಗೊಂಡು ಕಟ್ ಮಾಡೋದು. ಎತ್ತರ ಹಾಕಬೇಕಾದ್ರೆ ನಾವು ರನ್ನಿಂಗ್ ವೈರ್ ಎಲ್ಲೂ ಕಟ್ ಮಾಡೋ ಹಾಗಿಲ್ಲ. ನೀವು ಕಲರ್ನ ಚೇಂಜ್ ಮಾಡ್ಕೋತೀನಿ ಅಂದರೆ ಮಾತ್ರ ರನ್ನಿಂಗ್ ವೈರ್ ಕಲರ್ ಚೇಂಜ್ ಮಾಡ್ಕೋತೀನಿ ಅಂದರೆ ಮಾತ್ರ ನೀವು ವೈರ್ನ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಎತ್ತರ ಪೂರ್ತಿ ಮುಗಿಯೋವರೆಗೂ ಇದೇ ರನ್ನಿಂಗ್ ವೈರ್ ಇಟ್ಕೊಂಡೆ ನೀವು ಎತ್ತರನ ಹಾಕ್ಕೋಬೇಕಾಗುತ್ತೆ. ವೈರ್ ಎಲ್ಲೂ ನಾವು ಕಟ್ ಮಾಡೋ ಹಾಗಿಲ್ಲ. ಹಿಂಗೆ ನೋಡಿ ನಾನು ನೆಕ್ಸ್ಟು 11 ಲೈನ್ ಆದಮೇಲೆ ವೈರ್ನ ಚೇಂಜ್ ಮಾಡ್ಕೋತೀನಿ. ರನ್ನಿಂಗ್ ವೈರ್ ಕಲರ್ ಚೇಂಜ್ ಮಾಡ್ಕೋತೀನಿ. ಆವಾಗ ನಾನು ಯಾವ ರೀತಿ ಕಲರ್ನ ಚೇಂಜ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು 11 ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ.
ನೋಡಿ ಇವಾಗ ನಾನಿಲ್ಲಿ 11 ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡು 11 ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 10 11 ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಕಲರ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ರನ್ನಿಂಗ್ ವೈರು. ನೋಡಿ ಈ ರನ್ನಿಂಗ್ ವೈರ್ನ ಒಂದಿಷ್ಟುದ್ದ ವೈರ್ನ ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಳಭಾಗಕ್ಕೆ ನಾವು ತೂರಿಸ್ಕೋಬೇಕು. ನೋಡಿ ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಿರೋದಕ್ಕೆ ನಮಗೆ ಬ್ಯಾಗ್ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ನಾವು ಯಾವ ಲೈನಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡಿರ್ತೀವಿ ಆ ಲೈನಲ್ಲಿ ಈ ರೀತಿ ಬರುತ್ತೆ. ಸೊ ನೋಡಿ ಇದು ಎಷ್ಟು ಉದ್ದ ಬರುತ್ತೆ ಅಷ್ಟು ಉದ್ದ ನಾವು ವೈರ್ನ ಒಳಭಾಗಕ್ಕೆ ತೂರಿಸ್ಕೋಬೇಕಾಗುತ್ತೆ. ಈ ರನ್ನಿಂಗ್ ವೈರ್ನ ನೋಡಿ ಹೀಗೆ ಇಲ್ಲಿಂದಲೇ ನಾವು ತೋರಿಸ್ಕೋಬೇಕು. ಎಷ್ಟು ಉದ್ದ ಬರುತ್ತೋ ಅಷ್ಟುದ್ದನ್ನು ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ಬಿಡಬೇಕಾಗತ್ತೆ. ಇವಾಗ ನೋಡಿ ಈ ಲೈನಿಗೆ ನನಗೆ ಲ್ಯಾಡರ್ ನಾಟ್ ಬಂದಿದೆ ಬ್ಲೂ ಕಲರಲ್ಲಿ. ಇವಾಗ ನೋಡಿ ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಈ ವೈರಿಂದ ಸ್ಟಾರ್ಟ್ ಮಾಡಬೇಕು. ಈ ನಾಟಲ್ಲಿ ಬಂದಿರೋ ವೈರಿಂದ ನಾವು ನೆಕ್ಸ್ಟ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ನೋಡಿ ನಾನಿಲ್ಲಿ ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ. ನೋಡಿ ಒಂದಿಷ್ಟುದ್ದ ರನ್ನಿಂಗ್ ವೇರ್ನ ಮಡಚ್ಕೋತಾ ಇದ್ದೀನಿ. ಮಡಚಿರೋದು ಎಡಭಾಗದಲ್ಲಿ ಬರಬೇಕು. ಚಿಕ್ಕದಾಗಿ ಮಡ್ಚ್ಕೊಂಡಿದ್ದೀವಲ್ವ ಅದು ಎಡಭಾಗದಲ್ಲಿ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು. ಹೀಗೆ ಇಟ್ಕೊಂಡು ಇವಾಗ ನೋಡಿ ಲಾಸ್ಟ್ ಲೈನಲ್ಲಿ ಈ ನಾಟಿಗೆ ನಮಗೆ ಲ್ಯಾಡರ್ ನಾಟ್ ಬಂದಿದೆ. ಇವಾಗ ಈ ಲೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಪಕ್ಕದ ನಾಟಲ್ಲಿ ಬಂದಿರೋ ವೈರಿಂದ ನಾವು ಈ ಲೈನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಇಲ್ಲಿಂದ ನಾವು ಸೇಮ್ ಇದೇ ರೀತಿ ಯಾವ ರೀತಿ ನಾವು ಕೆಳಭಾಗದಿಂದ ಮೇಲ್ಭಾಗದವರೆಗೂ ಎತ್ತರ ಹಾಕ್ಕೊಂಡ್ವಲ್ಲ ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಅದೇ ರೀತಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇದು ನಾನು ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ರನ್ನಿಂಗ್ ವೇರ್ ಕಲರ್ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೀವು ರನ್ನಿಂಗ್ ವೇರ್ ಕಲರ್ನ ಚೇಂಜ್ ಮಾಡಿಲ್ಲ ಅಂದರೆ ನೀವು ಫಸ್ಟಿಗೆ ಯಾವ ರನ್ನಿಂಗ್ ವೇರ್ ತೊಗೊಂಡಿರ್ತೀರೋ ಅದೇ ರನ್ನಿಂಗ್ ವೇರ್ನೇ ಕಂಟಿನ್ಯೂ ಮಾಡಬೇಕು. ಎಲ್ಲೂ ಕಟ್ ಮಾಡೋ ಹಾಗಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ರನ್ನಿಂಗ್ ವೈರು ಖಾಲಿಯಾಗಿ ನೆಕ್ಸ್ಟ್ ಇನ್ನೊಂದು ಬಂಡಲ್ ವೈರ್ನ ನೀವು ಜಾಯಿನ್ ಮಾಡ್ಕೋಬೇಕಾದ್ರೆ ಇದೇ ರೀತಿನೇ ಜಾಯಿನ್ ಮಾಡ್ಕೋಬೇಕು. ಇವಾಗ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಅಲ್ಲ ಕಲರ್ ಚೇಂಜ್ ಮಾಡೋದು, ಸೊ ಇದೇ ರೀತಿನೇ ನೀವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನಿಮಗೇನಾದರೂ ಇನ್ ಕೇಸ್ ಮಧ್ಯದಲ್ಲಿ ರನ್ನಿಂಗ್ ವೈರ್ ಖಾಲಿ ಆಯಿತು ಅಂತ ಇಟ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡಿರೋ ಹತ್ರ ನಾನು ಕಲರ್ ಚೇಂಜ್ ಮಾಡಿದ್ದೀನಿ. ನಿಮ್ಗೆ ಇಲ್ಲೆಲ್ಲಾದರೂ ಮಧ್ಯದಲ್ಲಿ ನಿಮಗೆ ವೈರ್ ಖಾಲಿ ಆದಾಗ ಸೇಮ್ ಇದೇ ರೀತಿಯೇ ನೀವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಈ ನಾಟಿಗೆ ನಿಮ್ಗೆ ವೈರ್ ಖಾಲಿ ಆದರೆ ಈ ನಾಟಿಂದ ನೀವು ವೈರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ನಾವು ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ. ನೋಡಿ ಹೀಗೆ ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ನಾನು 10 ಲೈನ್ ಹಾಕೋತೀನಿ. 10 ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟು ನಾನು ಬ್ಲೂ ಕಲರ್ ರನ್ನಿಂಗ್ ವೈರ್ನ ತೊಗೋತೀನಿ. ಸೊ ಇವಾಗ ನಾನು ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು 10 ಲೈನ್ ಹಾಕೋತೀನಿ. 10 ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ವೈಟ್ ಕಲರಲ್ಲಿ ನಾನು 10 ಲೈನ್ ಹಾಕ್ಕೋತೀನಿ ಅಂತ ಹೇಳಿದ್ದೆ. 1 2 3 4 5 6 7 8 9 10 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಇಲ್ಲಿ ನೋಡಿ ಇಲ್ಲಿ ಮಿಕ್ಸ್ ಕಲರ್ಸ್ ಬಂದರೆ ನೋಡಿ ಇಲ್ಲಿ ಸೇಮ್ ಕಲರ್ಸಲ್ಲಿ ಬರುತ್ತೆ. ಇವಾಗ ಈ ವೈಟ್ ಕಲರ್ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ನಾವು ಒಂದಿಷ್ಟುದ್ದ ವೈರ್ನ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ನ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ಒಳಭಾಗಕ್ಕೆ ತೂರಿಸ್ಕೊಂಡು ಇದು ಎಷ್ಟು ಲೆಂತಲ್ಲಿ ಬರುತ್ತೋ ಅಷ್ಟು ಲೆಂತಲ್ಲಿ ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋತೀನಿ. ಇವಾಗ ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ ಲಾಸ್ಟ್ ಲೈನಲ್ಲಿ ನಮಗೆ ಲ್ಯಾಡರ್ ನಾಟು ಈ ಲೈನಿಗೆ ಬಂದಿದೆ. ಸೊ ಈ ನಾಟಿಗೆ ಬಂದಿದೆ. ಇವಾಗ ನಾನು ಮತ್ತೆ ನೋಡಿ ಇಲ್ಲಿ ಬ್ಲೂ ಕಲರ್ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ನೋಡಿ ಇಷ್ಟುದ್ದ ಮಡ್ಚ್ಕೊಂಡು ಈ ಚಿಕ್ಕದಾಗಿ ಮಡ್ಚ್ಕೊಂಡಿದ್ದೀನಲ್ಲ ಅದು ಲೆಫ್ಟ್ ಸೈಡಲ್ಲಿ ಎಡಭಾಗದಲ್ಲಿ ತೊಗೊಂಡಿದ್ದೀನಿ. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ತೊಗೊಂಡಿದ್ದೀನಿ. ಉಲ್ಟಾ ಬರಬೇಕು ಈ ರೀತಿ ತೊಗೊಂಡಿದ್ದೀನಿ. ಈಗ ನೋಡಿ ಲಾಸ್ಟ್ ಲೈನಲ್ಲಿ ನಮಗೆ ಈ ಲೈನಿಗೆ ಲ್ಯಾಡರ್ ನಾಟ್ ಬಂದಿದೆ. ಸೊ ಇವಾಗ ಅದ್ರ ಪಕ್ಕದ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ಈ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಹೀಗೆ ಈ ರನ್ನಿಂಗ್ ವೈರ್ ಹೀಗೆ ಇರಲಿ.
ಇದು ನಾವು ಈ ಲೈನ್ ಫುಲ್ ಫಿನಿಶ್ ಆದಮೇಲೆ ಲ್ಯಾಡರ್ ನಾಟ್ ಹಾಕ್ಕೊತೀವಲ್ವ, ಹಾಕ್ಕೊಂಡ್ಮೇಲೆ ಲ್ಯಾಡರ್ ನಾಟ್ನ ಫುಲ್ ಟೈಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಲೈನ್ ಹಾಕ್ಕೋಬೇಕಾದ್ರೆ ಈ ರನ್ನಿಂಗ್ ವೈರ್ನ ಒಳಭಾಗಕ್ಕೆ ನಾವು ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿಂದ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ನೋಡಿ ಹೀಗೆ. ಇವಾಗ ವೈರು ಕಲರ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದಂತ ನೋಡುತ್ತೀಯಲ್ಲ, ಇವಾಗ ಈ ಬ್ಲೂ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಇನ್ನೂ ನಾನು 11 ಲೈನ್ ಹಾಕ್ಕೋತೀನಿ ಎತ್ತರ. ಇನ್ನೂ ಎತ್ತರ 11 ಲೈನ್ ಹಾಕ್ಕೋತಾ ಇದ್ದೀನಿ. 11 ಲೈನ್ ಪೂರ್ತಿಯಾಗಿ ಬ್ಲೂ ಕಲರ್ ರನ್ನಿಂಗ್ ವೈರ್ನ ತೊಗೊಂಡು ಹಾಕ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಯಾವ ರೀತಿ ಹಾಕ್ಕೊಂಡೆ, ಇಲ್ಲಿ ಅದೇ ರೀತಿಯೇ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಇನ್ನೂ 11 ಲೈನ್ ಎತ್ತರ ಹಾಕ್ಕೊಂಡು ನೆಕ್ಸ್ಟು ಫಿನಿಶಿಂಗ್ನ, ಬ್ಯಾಕ್ ಫಿನಿಶಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನಾನು ಪೂರ್ತಿ 11 ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದು ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ನಾನು 11 ಲೈನ್ ಹಾಕ್ಕೋತೀನಿ ಅಂತ ಹೇಳಿದ್ದೆ. ಇಲ್ಲಿ ನಾನು ಟೋಟಲಾಗಿ 12 ಲೈನ್ ಹಾಕ್ಕೊಂಡಿದ್ದೀನಿ. 1 ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 10 11 12 ಲೈನ್ ಹಾಕ್ಕೊಂಡಿದ್ದೀನಿ. 1 ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 1 ಲೈನ್ ಏನಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇವಾಗ ಈ ರನ್ನಿಂಗ್ ವೈರ್ ಇದೆಯಲ್ವ, ನಮಗೆ ನೋಡಿ ನಾನು ಎತ್ತರ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫಸ್ಟು ಬಂದುಬಿಟ್ಟು ಬ್ಲೂ ಕಲರ್ ರನ್ನಿಂಗ್ ವೈರ್ ತೊಗೊಂಡು 11 ಲೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು 10 ಲೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಬ್ಲೂ ಕಲರ್ ರನ್ನಿಂಗ್ ವೈರ್ ತೊಗೊಂಡು 11 ಲೈನ್ ಹಾಕ್ಕೋಬೇಕು, ಪ್ಲಸ್ 1 ಲೈನು ನೀವು ಯಾವ ಕಲರ್ ರನ್ನಿಂಗ್ ವೈರ್ ಆದರೂ ತೊಗೊಂಡು ಹಾಕ್ಕೋಬೋದು. ಸೊ ನಾನು ಬ್ಲೂ ಕಲರ್ ರನ್ನಿಂಗ್ ವೈರ್ನ ಕಟ್ ಮಾಡೋದು ಬೇಡ ಅಂದ್ಬಿಟ್ಟು ಬ್ಲೂ ಕಲರ್ ರನ್ನಿಂಗ್ ವೈರ್ ತೊಗೊಂಡು 1 ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ ಇಲ್ಲಿ 12 ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಒಂದಿಷ್ಟುದ ವೈರ್ನ ಬಿಟ್ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ರನ್ನಿಂಗ್ ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 1 ಲೈನ್ ಏನಕ್ಕಪ್ಪ ಎಕ್ಸ್ಟ್ರಾ ಹಾಕ್ಕೊಂಡೆ, ನೋಡಿ 1 ಲೈನ್ನ ನಾನು ಈ ರೀತಿ ಒಳಭಾಗಕ್ಕೆ ಮಡಚಿ ಈ ವೈರ್ಗಳನ್ನ ತೂರಿಸ್ಕೊತೀನಿ. ಹಾಗಾಗಿ ನಾನು ಇಲ್ಲಿ 1 ಲೈನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೀವು ಒಳಭಾಗಕ್ಕೆ ನಾನು 1 ಲೈನು ಬೇಡ ಅನ್ನೋ ಅಂಥವ್ರು, ಡೈರೆಕ್ಟಾಗಿ ತೂರಿಸ್ಕೊತೀನಿ ಅನ್ನೋ ಅಂಥವ್ರು 1 ಲೈನು ಎಕ್ಸ್ಟ್ರಾ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ 11 ಲೈನಿಗೆ ಕಂಪ್ಲೀಟ್ ಮಾಡ್ಕೋಬೋದು. ನಾನಿಲ್ಲಿ 1 ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಸ್ಟಿಫಾಗಿರುತ್ತೆ, ಬ್ಯಾಕ್ ಸ್ಟಿಫಾಗಿರುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು 1 ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಿನಿಶಿಂಗ್ ಮಾಡಬೇಕಾದ್ರೂ ಅಷ್ಟೇ ನಾನು ಲ್ಯಾಡರ್ ನಾಟ್ ಹಾಕ್ಕೊಂಡು ಫಿನಿಶಿಂಗ್ ಮಾಡಿ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿರೋದು. ಸೊ ನೋಡಿ ಇದು ಎತ್ತರ ಪೂರ್ತಿಯಾಗಿ ಇವಾಗ ಕಂಪ್ಲೀಟ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಲ್ಯಾಡರ್ ನಾಟ್ ಹಾಕ್ಕೊಂಡಾಗ ನಮಗೆ ಒಳಭಾಗದಲ್ಲಿ ನೋಡಿ ಈ ರೀತಿ ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇವಾಗ ಈ ವೈರ್ಗಳನ್ನ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕು. ನೋಡಿ ವೈರ್ನ ಈ ಥರ ವಿ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ವೈರು ಬೇಗ ತೂರುತ್ತೆ. ಹಾಗಾಗಿ ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೀವು ಹಾಗೆ ಕೂಡ ಹಾಕ್ಬೋದು. ಇವಾಗ ನೋಡಿ ಇದೆಯಲ್ವ, ನಾವು ಯೂಶ್ವಲಾಗಿ ಈ ನಾಟ್ ಫಸ್ಟ್ ನಾಟ್ ಬಿಟ್ಬಿಟ್ಟು ಸೆಕೆಂಡ್ ನಾಟಿಂದ ನಾವು ಒಳಭಾಗಕ್ಕೆ ವೈರ್ನ ತೂರಿಸ್ಕೋತೀವಿ. ಇಲ್ಲಿ 3ನೇ ನಾಟಿಗೆ ತೂರಿಸ್ಕೋಬೇಕು. ನೋಡಿ ಈ ನಾಟ್ ಇದೆಯಲ್ಲ, ಫಸ್ಟು ನಾಟು ನಮಗೆ ಒಳಭಾಗಕ್ಕೆ ಈ ರೀತಿ ಮಡಚ್ಕೋಬೇಕು. ಫಸ್ಟ್ ನಾಟ್ ಮಡಚ್ಕೋಬೇಕಂದ್ರೆ ಸೆಕೆಂಡ್ ನಾಟಿಗೆ ಕರೆಕ್ಟಾಗಿ ಫಸ್ಟ್ ನಾಟ್ ಕೂತ್ಕೊಳ್ಳುತ್ತೆ. ಹಾಗಾಗಿ ಸೆಕೆಂಡ್ ನಾಟ್ ಬಿಟ್ಟು 3ನೇ ನಾಟಿಂದ ನಾವು ಈ ರೀತಿ ವೈರ್ಗಳನ್ನ ತೂರಿಸ್ಕೋಬೇಕಾಗತ್ತೆ. ಈ ವೈರ್ ಎಷ್ಟು ಲೆಂತಲ್ಲಿರುತ್ತೆ ನೀವು ಅಷ್ಟು ಲೆಂತಲ್ಲಿ ಕೂಡ ತೂರಿಸ್ಕೋಬೇಕಾಗತ್ತೆ. ಇದು ಶಾರ್ಟಾಗೇ ಇದೆ ವೈರ್ಸು. ಸೊ ಇಷ್ಟು ಲೆಂತ್, ಇದು ಎಷ್ಟುದ್ದ ಇದೆ ನಾನು ಅಷ್ಟು ಲೆಂತಲ್ಲಿ ಈ ವೈರ್ಗಳನ್ನ ತೂರಿಸ್ಕೋತೀನಿ. ನೋಡಿ ಈ ರೀತಿ ಇದೆಷ್ಟು ಲೆಂತಲ್ಲಿ ಬರುತ್ತೋ ಅಷ್ಟು ಲೆಂತಲ್ಲಿ ನಾವು ವೈರ್ನ ತೂರಿಸ್ಕೋಬೇಕು. ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರು, ತುದಿಲಿ ಎಕ್ಸ್ಟ್ರಾ ಇರುತ್ತಲ್ಲ ಆ ವೈರ್ನ ಈ ನಾಟಲ್ಲಿ ಬಂದಿರೋ ಇಲ್ಲಿಗೆ ಕರೆಕ್ಟಾಗಿ ಸಮವಾಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿದ್ರಲ್ಲ ಫಿನಿಶಿಂಗ್ ಯಾವ ರೀತಿ ಮಾಡೋದನ್ಬಿಟ್ಟು ಇದೇ ಥರ ಈ ವೈರ್ನ ನಾನು ಯಾವ ರೀತಿ ತೋರಿಸ್ದೆ ಇದೇ ರೀತಿ ಈ ಎಲ್ಲ ವೈರ್ಗಳನ್ನೂ ನಾನು ತೂರಿಸ್ಕೋತೀನಿ. ಬ್ಯಾಗ್ನ ಆದಷ್ಟು ಉಲ್ಟಾ ಮಾಡಿಕೊಂಡು ತೂರಿಸ್ಕೊಳ್ಳಿ, ಅವಾಗ ಈಸಿಯಾಗಿ ನಾವು ತೂರಿಸ್ಕೋಬೋದು. ಇವಾಗ ನೋಡಿ ಇದು ನಾನು ಸೀದಾ ಇದ್ದಾಗ ತೋರಿಸ್ಕೊಟ್ಟಿದ್ದೆ ಅಲ್ಲ, ಇವಾಗ ನೋಡಿ ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ. ನಾನು ಬ್ಯಾಗ್ ಪೂರ್ತಿಯಾಗಿ ಉಲ್ಟಾ ಮಾಡ್ಕೊಂಡಿದ್ದೀನಿ. ನೋಡಿ ಬ್ಯಾಗ್ ಪೂರ್ತಿಯಾಗಿ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಇದು ಸೀದಾ, ಇದು ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ವೈರ್ಗಳು ತೋರಿಸೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ. ಇವಾಗ ನೋಡಿ ಇನ್ನೊಂದು ವೈರ್ನ ತೋರಿಸ್ತೀನಿ. ನೋಡಿ ಫಸ್ಟ್ ನಾಟು 2 ನಾಟ್ ಬಿಟ್ಟು 3ನೇ ನಾಟಿಂದ ನಾವು ಈ ವೈರ್ನ ತೋರಿಸ್ಕೋಬೇಕು. ನೋಡಿ ಈ ನಾಟ್ನ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಈ ಕೈಲಿ ಫೋಲ್ಡ್ ಮಾಡಿಕೊಂಡು ವೈರ್ನ ನೀವು ಟೈಟಾಗಿ ತೋರಿಸ್ಕೋಬೇಕಾಗತ್ತೆ. ಎಳ್ಕೊಂಡು ಟೈಟಾಗಿ ಎಳ್ಕೋಬೇಕು. ನೋಡಿ ಆವಾಗ ಈ ನಾಟ್ ನೀಟಾಗಿ ಫೋಲ್ಡಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ನಮಗೆ ಆ ನಾಟು ಮೇಲ್ಭಾಗಕ್ಕೆ ಬಂದುಬಿಡತ್ತೆ.
ನೀವು ಬ್ಯಾಗ್ ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ವೈರ್ನ ತೂರಿಸೋದಕ್ಕೆ ಈಸಿ ಆಗುತ್ತೆ. ಈಸಿಯಾಗಿ ವೈರ್ನ ತೂರಿಸ್ಕೋಬೋದು. ಇದು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನೀವು ಸೀದಾ ಮಾಡ್ಕೊಂಡು ಕೂಡ ತೂರಿಸ್ಕೋಬೋದು ವೈರ್ಗಳನ್ನ. ಒಂದು ಸ್ವಲ್ಪ ವೈರ್ಗಳು ತೂರಿಸೋವರೆಗೂ ಕಷ್ಟ ಆಗುತ್ತೆ. ನಾನು ಇವಾಗ ಉಲ್ಟಾ ಮಾಡ್ಕೊಂಡು ಏನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಡೌಟ್ ಇರುತ್ತೆ, ರನ್ನಿಂಗ್ ವೈರು ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಿರ್ತೀವಲ್ವ, ಆ ಲ್ಯಾಡರ್ ನಾಟ್ ಹಾಕ್ಕೊಂಡಿರೋ ಪ್ಲೇಸಲ್ಲಿ ಯಾವ ರೀತಿ ವೈರ್ನ ನಾವು ತೂರಿಸ್ಕೋಬೇಕಂತ. ಹಾಗಾಗಿ ಉಲ್ಟಾ ಮಾಡಿಕೊಂಡು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ರನ್ನಿಂಗ್ ವೈರು. ನೀವು ಇಲ್ಲೇನು ಬಿಟ್ಟಿದ್ದೀವಲ್ವ, ಇದು ರನ್ನಿಂಗ್ ವೈರು. ನೋಡಿ, ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಿರೋದ್ರಿಂದ ನಮಗೆ ಈ ಲೈನ್ ಈ ರೀತಿ ಬರುತ್ತೆ. ನಾವು ಎಲ್ಲೆಲ್ಲಿ ಲ್ಯಾಡರ್ ನಾಟ್ನ ಹಾಕ್ಕೊಂಡಿರ್ತೀವಿ ಅಲ್ಲಲ್ಲಿ ನಮಗೆ ಲೈನು ಈ ರೀತಿ ಬರುತ್ತೆ. ನಾನು ಕಂಟಿನ್ಯೂಸ್ ಆಗಿ ಲೈನ್ ಬೈ ಲೈನೆಲ್ಲ ಹಾಕ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಒಂದೇ ಕ್ರಾಸಲ್ಲಿ ಬಂದಿದೆ. ಸೊ ಇವಾಗ ನೋಡಿ, ಇದು ರನ್ನಿಂಗ್ ವೈರು. ಮೇಲ್ಭಾಗದಿಂದ ತೋರಿಸ್ಕೊಡ್ತೀನಿ ನೋಡಿ. ಇದು ನಾವು ಲಾಸ್ಟ್ ರನ್ನಿಂಗ್ ವೈರು ಕಟ್ ಮಾಡಿ ಬಿಟ್ಟಿರೋದು. ಸೊ ಈ ವೈರ್ನ ಫಸ್ಟು ನಾವು ಒಳಭಾಗಕ್ಕೆ ತೂರಿಸ್ಕೊಳ್ಳೋಣ. ನಾವು ಈ ವೈರ್ನ ತೂರಿಸೋದಕ್ಕೆ ಮುಂಚೆ ರನ್ನಿಂಗ್ ವೈರ್ಗಳನ್ನ ಕಟ್ ಮಾಡಿಬಿಟ್ಟಿದ್ವಲ್ವ, ಆ ವೈರ್ಗಳನ್ನ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ಆಮೇಲೆ ನಾವು ಮೇಲ್ಭಾಗದಲ್ಲಿರೋ ವೈರ್ನ ತೂರಿಸ್ಬೇಕು. ನೋಡಿ ಹೀಗೆ. ಸೊ ನಾನು ಉಲ್ಟಾ ಮಾಡಿ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ಈ ಸ್ಟೆಪ್ಪಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಇಲ್ಲಿ ಉಲ್ಟಾ ಕೂಡ ಮಾಡಿಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದೆಷ್ಟು ಲೆಂತಲ್ಲಿ ತೂರುತ್ತೆ ನಾನು ಅಷ್ಟು ಲೆಂತಲ್ಲಿ ತೋರಿಸ್ಕೊತೀನಿ ರನ್ನಿಂಗ್ ವೈರ್ನ. ಇವಾಗ ರನ್ನಿಂಗ್ ವೈರ್ ಆಯ್ತಲ್ವ, ರನ್ನಿಂಗ್ ವೈರ್ ಆದಮೇಲೆ ನೋಡಿ ಈ ವೈರ್ನ ತೊಗೋಬೇಕು. ಈ ವೈರ್ನ ತೊಗೊಂಡು ಈ ನಾಟ್ ಬಿಟ್ಟು ಮೂರನೇ ನಾಟಿಂದ ನಾವು ಈ ವೈರ್ನ ತೋರಿಸ್ಕೋಬೇಕಾಗತ್ತೆ. ನೋಡಿ, ಹೀಗೆ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ರೀತಿ ನಾವು ಎಷ್ಟು ಲೆಂತಲ್ಲಿ ಬರುತ್ತೋ ಅಷ್ಟು ಲೆಂತಲ್ಲಿ ವೈರ್ನ ತೂರಿಸ್ಕೋಬೇಕು. ನೋಡಿ, ಹೀಗೆ ಫೋಲ್ಡ್ ಮಾಡಿ ತೂರಿಸ್ಕೋಬೇಕಾಗತ್ತೆ. ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ನಾವು ಕಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ತೂರಿಸ್ಕೊಂಡಿದ್ದೀನಲ್ವ, ಇಷ್ಟು ಲೆಂತಲ್ಲಿ ಬಿಟ್ಟು ನಾನು ಮಿಕ್ಕಿದೆಲ್ಲ ವೈರ್ನು ನಾನು ತೂರಿಸ್ಕೊಂಡಿದ್ದೀನಿ. ಇವಾಗ ಈ ಎಕ್ಸ್ಟ್ರಾ ಇರೋ ವೈರ್ನ ನಾನು ಬ್ಯಾಗ್ನ ಸೀದಾ ಮಾಡಿಕೊಂಡು ಈ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋತೀನಿ. ಹೀಗೆ ಕಟ್ ಮಾಡಿದಾಗ ಮತ್ತೆ ನೀವು ಬ್ಯಾಗ್ ಉಲ್ಟಾ ಮಾಡಬೇಕಾದ್ರೆ ಒಂದು ನಾಟ್ ಬಿಟ್ಟು ಮೇಲ್ಭಾಗಕ್ಕೆ ಬಂದುಬಿಡುತ್ತೆ ವೈರು. ಹಾಗಾಗಿ ನಾನು ಸೀದಾ ಮಾಡಿಕೊಂಡು ಈ ವೈರ್ನ ಕಟ್ ಮಾಡ್ಕೋತೀನಿ. ನೋಡಿ, ಕೆಲವ್ರಿಗೆ ಇಲ್ಲಿ ನಾವು ಲ್ಯಾಡರ್ ನಾಟ್ ಹಾಕಿರೋ ಹತ್ರ ಈ ರೀತಿ ಬಂದಿದೆಯಲ್ಲ, ಇಲ್ಲಿ ಯಾವ ರೀತಿ ನಾವು ವೈರ್ನ ತೂರಿಸ್ಕೋಬೇಕನ್ನೋ ಡೌಟ್ ಇರುತ್ತೆ. ಸೊ ನೋಡಿ, ಈ ಮೂರನೇ ನಾಟ್ ಒಳಭಾಗಕ್ಕೆ ನಾನು ತೂರಿಸ್ಕೋತಾ ಇದ್ದೀನಿ ಇದನ್ನು. ನೋಡಿ, ಇವಾಗ ಇಲ್ಲಿ ಡೈರೆಕ್ಟಾಗಿ ಹೀಗೆ ತೊಗೋಬಾರ್ದು. ನೋಡಿ, ಇದ್ರ ಕೆಳಭಾಗದಿಂದ ಹೀಗೆ ತೂರಿಸ್ಕೋಬೇಕು. ಕೆಳಭಾಗದಿಂದ ಹೀಗೆ ತೂರಿಸ್ಕೊಂಡು ಸ್ಟ್ರೈಟಾಗಿ ಬರುತ್ತೆ. ಆವಾಗ ನೋಡಿ, ನೆಕ್ಸ್ಟ್ ನಾಟಿಗೆ ನಾವು ಈ ರೀತಿ ಹಾಕ್ಕೋಬೇಕು. ಸೊ ಈ ಸ್ಟೆಪ್ಪಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ನಾನು ಉಲ್ಟಾ ಮಾಡಿಕೊಂಡು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ನೀವು ವೈರ್ನ ತೋರಿಸ್ಕೋಬೇಕಂತ. ಈಗ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ. ಈ ವೈರ್ ಇದೆಯಲ್ಲ, ಪಕ್ಕದ ವೈರು, ಇದನ್ನು ನಾನು ಪೂರ್ತಿಯಾಗಿ ತೋರಿಸ್ಕೊತೀನಿ. ಈ ಪಕ್ಕದಲ್ಲಿರೋ ವೈರ್ನ ತೊಗೊಂಡು ಮೂರನೇ ನಾಟ್ ಒಳಭಾಗಕ್ಕೆ ನಾನಿಲ್ಲಿ ತೋರಿಸ್ಕೊತಾ ಇದ್ದೀನಿ. ನೋಡಿ, ಹೀಗೆ ತೋರಿಸ್ಕೊಂಡು ಈ ನಾಟ್ ಒಳಭಾಗಕ್ಕೂ ನಾನು ಇಲ್ಲಿ ತೋರಿಸ್ಕೊತಾ ಇದ್ದೀನಿ. ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಹೀಗೆ ತೊಗೊಳ್ಳೋ ಆಗಿಲ್ಲ, ವೈರ್ ಮೇಲೆ ಎದ್ದೊಳುತ್ತೆ. ನೋಡಿ, ಇದ್ರ ಕೆಳಭಾಗದಿಂದ ತೊಗೋಬೇಕು. ಹೀಗೆ ತೊಗೊಂಡು ಇವಾಗ ಈ ನಾಟ್ ಒಳಭಾಗಕ್ಕೆ ನಾವು ತೋರಿಸ್ಕೋಬೇಕು. ನೋಡಿ, ಹೀಗೆ ನೋಡಿ, ಈ ರೀತಿ ನೀವು ಈ ರೀತಿ ಲ್ಯಾಡರ್ ನಾಟ್ ಹಾಕಿರೋ ಹತ್ರ ಎಲ್ಲೆಲ್ಲಿ ಈ ರೀತಿ ಬಂದಿದೆ ಅಲ್ಲಿಗೆ ನಿಮಗೆ ವೈರ್ ಬಂದಾಗ ನೀವು ಇವಾಗ ನಾನು ತೋರಿಸ್ಕೊಟ್ನಲ್ಲ ಇದೇ ರೀತಿ ತೋರಿಸ್ಕೋಬೇಕು. ಈಗ ನೋಡಿ, ಎಲ್ಲ ವೈರ್ಗಳನ್ನ ನಾನು ನಾಟ್ ಒಳಭಾಗಕ್ಕೆ ತೋರಿಸ್ಕೊಂಡು ಬ್ಯಾಗ್ ಸೀದಾ ಮಾಡಿಕೊಂಡು ಹ್ಯಾಂಡಲ್ ಹಾಕ್ಕೊಂಡು ಬ್ಯಾಗ್ ಫಿನಿಶ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೋರಿಸ್ಕೊಂಡು ಉಲ್ಟಾ ಇರೋ ಬ್ಯಾಗ್ನ ಸೀದಾ ತಿರುಗಿಸ್ಕೊಂಡು ವೈರ್ಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಫಿನಿಶಿಂಗ್ ಈ ರೀತಿ ಬರುತ್ತೆ. ನೋಡಿ, ಎಲ್ಲೂ ತರ್ಚೋದಿಲ್ಲ ನಮಗೆ. ಮತ್ತು ಇದಕ್ಕೆ ಹ್ಯಾಂಡಲ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇಡೀ ಚಿಕ್ಕದಾಗಿರಲಿ ಅಂತ ಕೇಳಿದರು, ಹಾಗಾಗಿ ನಾನು ಇಡೀ ಇಷ್ಟು ಹೈಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕಿನ್ನೂ ನಾನು ಬಟನ್ಸ್ ಹಾಕ್ಕೊಂಡಿಲ್ಲ. ಸೊ ಇಡೀ ಬಂದುಬಿಟ್ಟು ಡಾಟ್ ಹ್ಯಾಂಡಲ್ ಯೂಸ್ ಮಾಡಿದ್ದೀನಿ. ಡಾಟ್ ಹ್ಯಾಂಡಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಬಿಗಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಡಾಟ್ ಹ್ಯಾಂಡಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಹ್ಯಾಂಡಲಿಗೆ ಮೆಜರ್ಮೆಂಟ್ ಬಂದುಬಿಟ್ಟು ನಾನು ಇನ್ನರ್ ವೈರು ಒಳಭಾಗದಲ್ಲಿ 5 ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡಿಗೆ 5 ವೈರು, 2 ಸೈಡಿಂದ 10 ವೈರು. ಇನ್ನರ್ ವೈರ್ ಬಂದು 6 ಅಡಿ ಅಳತೆಯಲ್ಲಿ ಇನ್ನರ್ ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ಔಟರ್ ವೈರ್ ಬಂದು 2 ಕಲರಲ್ಲಿ 2 ಪೀಸು, 2 ಹ್ಯಾಂಡಲಿಗೆ. ಒಂದು ಹ್ಯಾಂಡಲಿಗಾದರೆ ಒಂದೊಂದು ಪೀಸು.
ಔಟರ್ ವೈರ್ ಬಂದು 8 ಅಡಿ ಅಳತೆಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಮೆಜರ್ಮೆಂಟಲ್ಲಿ ತೊಗೊಂಡು ನಾನು ಈ ಹ್ಯಾಂಡಲ್ನ ಹಾಕ್ಕೊಂಡಿರೋದು. ಸೊ ಇಷ್ಟು ಚಿಕ್ಕದಾಗಿ ನಿಮಗೆ ಬೇಕಂದರೆ ಈ ಮೆಜರ್ಮೆಂಟ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ನೋಡಿ ಪೂರ್ತಿಯಾಗಿ ಬ್ಯಾಕ್ ಫಿನಿಶ್ ಆಗಿದೆ. ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ. ನಾನು ಇನ್ನೂ ಇದಕ್ಕೆ ಬಟನ್ಸ್ ಹಾಕ್ಕೊಂಡಿಲ್ಲ, ಬಟನ್ಸ್ ಹಾಕ್ಕೋಬೇಕು. ಸೊ ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ಈ ಬ್ಯಾಸ್ಕೆಟಿಗೆ ನನಗೆ 4.5 ಬಂಡಲ್ ವೈರ್ ಹಿಡಿದಿದೆ, 4.5 ರೋಲ್ ವೈರ್ ಹಿಡಿದಿದೆ. ಸೊ 4.5 ರೋಲ್ ವೈರ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂತ ನೋಡಿದ್ದೀರಾ. ಅದರಲ್ಲೂ ಈ ರೀತಿ ಡಿಸೈನ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಈ ಡಿಸೈನ್ನ ಯಾವ ರೀತಿ ಹಾಕೋದು. ಇದು ಮೀಡಿಯಮ್ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ ಬಂದಿದೆ, ತುಂಬ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ ಬಂದಿದೆ. ಇದು ಮಾರ್ಕೆಟ್ ಬ್ಯಾಸ್ಕೆಟೇನೆ. ಸೊ ಈ ಬ್ಯಾಸ್ಕೆಟ್ ಬಂದು ನನಗೆ ಸುಷ್ಮಾ ಅಂತ ಹೇಳಿ ಆರ್ಡರ್ ಕೊಟ್ಟಿದ್ರು. ಸೊ ಅವರು ನನಗೆ ಯಾವ ಮೆಜರ್ಮೆಂಟಲ್ಲಿ ಹೇಳಿದ್ರು ನಾನು ಅದೇ ಮೆಜರ್ಮೆಂಟಲ್ಲೇ ಹಾಕಿದ್ದೀನಿ. ನೀವು ನೋಡ್ಬೋದು ನೋಡಿ, ಬೇಸಲ್ಲಿ ತಳ ಉದ್ದ ಬಂದು 5.5 ಇಂಚ್ ಉದ್ದ ಬೇಕು ಅಂತ ಹೇಳಿದರು. ನೋಡಿ 5.5 ಇಂಚು ಉದ್ದ ಬಂದಿದೆ. ಸೊ ತಳ ಅಗಲ ಬಂದು 15 ಇಂಚ್ ಅಗಲ ಬೇಕು ಅಂತ ಹೇಳಿದರು. ನೋಡಿ ಇಲ್ಲಿಂದ ಇಲ್ಲಿಗೆ ತೊಗೊಂಡ್ರೆ 15 ಇಂಚು ಅಗಲ ಬಂದಿದೆ. ಮತ್ತು ಬ್ಯಾಸ್ಕೆಟ್ ಎತ್ತರ ಕೂಡ ಅಷ್ಟೇ, ಬ್ಯಾಸ್ಕೆಟ್ ಎತ್ತರನೂ ನನಗೆ 15 ಇಂಚು ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟಿದ್ರು. ನೋಡಿ ಬ್ಯಾಸ್ಕೆಟ್ ಎತ್ತರನೂ 15 ಇಂಚು ಎತ್ತರ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಈ ಮೆಜರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಬಂದಿದೆ. ಸೊ ಅವರು ಮೆಜರ್ಮೆಂಟ್ ಮಾಡಿ ನನಗೆ ಕೊಟ್ಟಿದ್ರು, ಅದೇ ಮೆಜರ್ಮೆಂಟಲ್ಲಿ ಬೇಕಂತ ಹೇಳಿದರು. ಸೊ ನಾನು ಅದೇ ಮೆಜರ್ಮೆಂಟಲ್ಲಿ ಅವ್ರು ಹೇಳಿದ ಕಲರಲ್ಲೇ ಹಾಕಿದ್ದೀನಿ. ಸೊ ವೈಟು ಮತ್ತು ಬ್ಲೂ ಕಲರಲ್ಲೇ ಬೇಕಂತ ಹೇಳಿದರು. ಈ ಡಿಸೈನ್ ಪ್ಯಾಟರ್ನ್ ಕೂಡ ಅವರೇ ಕಳಿಸಿದ್ರು. ಹಾಗಾಗಿ ನಾನು ಅವ್ರಿಗೋಸ್ಕರ ಈ ಬ್ಯಾಗ್ನ ಹಾಕಿದ್ದೀನಿ. ಸೊ ಈ ಹ್ಯಾಂಡಲಿಗೆ ನಾನಿಲ್ಲಿ ಬಟನ್ಸ್ ಹಾಕ್ಕೊಂಡು ಇಲ್ಲಿಗೆ ಒಂದು ವೈರ್ನ ಅಟ್ಯಾಚ್ ಮಾಡ್ತೀನಿ. ಸೊ ಹ್ಯಾಂಡಲ್ ಅಲ್ಲಾಡ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ವೈರ್ನ ಅಟ್ಯಾಚ್ ಮಾಡ್ಕೋತೀನಿ. ಸೊ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ 4.5 ರೋಲ್ ವೈರ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು, ಅದರಲ್ಲೂ ಈ ರೀತಿ ಡಿಸೈನ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.